ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಜಿ ಕೆ ಸ್ಕೋರಿಂಗು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಜಿ ಕೆ ನೋಟ್ಸ್ ಅವಶ್ಯಕತೆ ಇದೆ, ಸ್ಕೋರ್ ಆಗ್ತಾ ಇಲ್ಲ ಅಂತ ತುಂಬ ಮೆಸೇಜಸ್ ಇದ್ದಾವೆ. ಸೊ ಅದಕ್ಕೆ ಜಿ ಕೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. ಹ್ಯಾಂಡ್ ರಿಟನ್ ನೋಟ್ಸು, ಇದು ಹ್ಯಾಂಡ್ ರಿಟನ್ ನೋಟ್ಸು. ಇದ್ರ ಡೆಮೋ ಕ್ಲಾಸ್ ಇಲ್ಲೇ ಇದೆ. ಇದು ಟ್ಯೂಷನ್ಗೆ ಅಂತ ಮಾಡಾಕಿದ್ದು, ನನಗೆ ಬೇರೆ ಕ್ಲಾಸ್ ಮಾಡೋಕ್ಕೂ ಟೈಮ್ ಇಲ್ಲ. ಅದಕ್ಕೋಸ್ಕರ ಅದೇ ಡೆಮೋ ಕ್ಲಾಸ್ನೇ, ಅದು ಡೆಮೋ ಅಲ್ಲ, ಅದು ಆ್ಯಕ್ಚುಲ್ ಕ್ಲಾಸ್ನೇ ಹಾಕಿದ್ದೀವಿ. ಈ ಕ್ಲಾಸ್ ನೋಡ್ಕೊಳ್ರಪ್ಪ. ನೋಟ್ಸು ಕಾಣುತ್ತೆ, ಕ್ಲಾಸು ಕಾಣುತ್ತೆ. ಮತ್ತೆ 100-200 ಮೆಸೇಜಸ್ ಖಂಡಿತವಾಗ್ಲೂ ಮಾಡಬೇಡ್ರಿ. ಇಲ್ಲೇ ಇದೆ, ನಮ್ಗೆ ಡೆಮೋ ಕ್ಲಾಸ್ ಬೇಕು ಅಂದಿದ್ರೆ ನೋಡ್ರಿ, ಇಲ್ಲೇ ಹಾಕಿನಿ. ಇದು ಆ್ಯಕ್ಚುಲಿ ಕ್ಲಾಸಿಗೆ ಸೇರಿರೋ ಹುಡುಗರು ಕ್ಲಾಸ್. ಇದು ಅರ್ಥ ಆಗ್ತಿದ್ದಿಲ್ಲ, ಅದನ್ನೇ ಮ್ಯಾನುಪ್ಲೇಟ್ ಮಾಡಿ ಅದನ್ನೇ ಹಾಕಿದ್ದೀವಿ. ಬೇರೆ ರೆಕಾರ್ಡಿಂಗ್ ಮಾಡೋಕ್ಕೂ ಟೈಮ್ ಇಲ್ಲ, ಅದಕ್ಕೋಸ್ಕರ ಅದನ್ನೇ ಹಾಕಿದ್ದೀವಿ. ನೋಡ್ಕೊಳ್ರಿ. ಡೆಮೋ ಕ್ಲಾಸ್ ಯಾರಿಗೆ ಬೇಕು, ಜಿ ಕೆ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. ಫುಲ್ಲು ನೋಡಬೇಕು, ಅರ್ಥ ಆಗುತ್ತಲ್ಲ. ಕಂಪ್ಲೀಟ್ ನೋಡ್ರಿ. ಕ್ಲಾಸಸ್ ಹೆಂಗಿರುತ್ತೆ ಅಂದರೆ ಹಿಂಗೆ ಇರುತ್ತೆ. ಮತ್ತೆ ಅದೇ ಮೆಸೇಜಸ್ ಮಾಡಬೇಡ್ರಿ. ನೆಕ್ಸ್ಟ್ 160+ ಸ್ಕೋರಿಂಗ್ ಈಗಾಗಲೇ ಸುಮಾರು ಸಾರಿ ಹೇಳಿದ್ದೀನಿ ಯಾವ ಥರ ಮಾಡಬೇಕು ಅಂತ. ಕ್ಲಾಸಸ್ಸು ಪ್ಲಸ್ ನೋಟ್ಸ್ ಇಟ್ಕೊಂಡ್ರೆ ಅನುಕೂಲ ಆಗುತ್ತಪ್ಪ. ಗೊತ್ತಿರೋದು ಹೇಳಿದ್ದೀನಿ. ನಿಮ್ಗೆ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ, ಗೊತ್ತಾಗ್ತಿಲ್ಲ ಏನು ಓದಬೇಕು ಏನು ಬಿಡಬಾರ್ದು, ಏನು ಬಿಟ್ಟಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ಅಂದರೆ, ಕ್ಲಾಸಸ್ ಒಂದು ಕಡೆ ಇಟ್ಕೊಂಡ್ರಿ, ನೋಟ್ಸ್ ಒಂದು ಕಡೆ ಇಟ್ಕೊಂಡ್ರಿ, ಅಚ್ಚುಕಟ್ಟಾಗಿ ವರ್ಕ್ ಆಗುತ್ತೆ. ಕ್ಲಾಸ್ ಒಂದು ಸೈಡ್ ಇರಬೇಕು, ನೋಟ್ಸ್ ಒಂದು ಸೈಡ್ ಇರಬೇಕು. ಅರ್ಥ ಆಗ್ತಿದೆಯಲ್ಲ. ಕ್ಲಾಸಲ್ಲಿ ಏನು ಹೇಳಿದ್ದೀನಿ ಅದನ್ನು ನೋಟ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಮುಗ್ದೋಗುತ್ತೆ. ಶಿಮುಲ್ ವೆರಿ ಶಾರ್ಟ್ಲಿ ಇರುತ್ತೆ ಎಕ್ಸಾಮಿನೇಷನ್ನು. ಅಚ್ಚುಕಟ್ಟಾಗಿ ಓದ್ಕೊಳ್ರಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಗಮನ ಓದೋ ಕಡೆ ಇರಲಿ. ಪ್ಲಸ್ 26ನೇ ತಾರೀಕು ನಿಮ್ಮದು ರಾಯಚೂರು DC ಬ್ಯಾಂಕ್ ಬಿಡ್ತಾರೆ. ಅದಕ್ಕೂ ಜಿ ಕೆ ಓದಲೇಬೇಕು. ಕಂಪಲ್ಸರಿ ಸ್ಟ್ಯಾಟಿಕ್ ಜಿ ಕೆ ಓದಲೇಬೇಕು. ಅರ್ಥ ಆಗ್ತಿದೆಯಲ್ಲ. ನಿಮ್ಮ ರಾಯಚೂರಿಗೆ ಸ್ಟ್ಯಾಟಿಕ್ ಜಿ ಕೆ ಓದಲೇಬೇಕು. ರಾಯಚೂರು ಎಕ್ಸಾಮ್ಗೆ ಸ್ಟ್ಯಾಟಿಕ್ ಜಿ ಕೆ ಮ್ಯಾಂಡೇಟ್ರಿ ಇದೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕೇಳ್ತಾರೆ ಕ್ವಶನ್ಸು. ದಯವಿಟ್ಟು ರೆಡಿಯಾಗಿರಿ. ಅದಕ್ಕೆ ರೆಡಿ ಆದರೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ನೀವು ಶಿಮೂಲ್ಗಾಗುತ್ತೆ, ಗ್ರಾಹಕರ ಮಹಾಮಂಡಲ, KPSC KE ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಪ್ರತಿಯೊಂದು ಎಕ್ಸಾಮ್ಸ್ಗೂ ಆಗುತ್ತೆ. ಅರ್ಥ ಆಯ್ತಿದೆಯಲ್ಲ. ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ. ಜಿ ಕೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಯೂಸ್ ಮಾಡ್ಕೊಳ್ರಿ. ಕ್ಲಾಸಸ್ ಮುಂದೆಗಡೆ ಇದೆ, ಕಂಟಿನ್ಯೂಷನ್ ಪಾರ್ಟ್ ಇದೆ. ನಿಮ್ಮ ಈ ಟ್ಯೂಷನ್ಸ್ಗೆ ಅಂತ ಮಾಡಿದ್ದೆ ಅದನ್ನೇ ಹಾಕಿದ್ದೀವಿ, ಅದನ್ನೇ ನೋಡ್ಕೊಳ್ರಿ. ಇದೇ ಡೆಮೋ ಕ್ಲಾಸ್ ಅಂತ ತೊಗೊಳ್ರಿ, ನೋಡ್ಕೊಳ್ರಿ. ಯಾರಿಗಾರು ಅವಶ್ಯಕತೆ ಇದ್ದರೆ ಜಾಯ್ನ್ ಆಗ್ರಿ. ಯಾರು ಸೀನಿಯರ್ ಸ್ಟೂಡೆಂಟ್ಸ್ಗೆ ಐಡಿಯಾ ಇತ್ತು ಅಂದರೆ, ಏನು ಐಡಿಯಾ ಸಹ ಹೇಳಿದ್ದೀನಿ, ಹೆಂಗೆ ಮಾಡಬೇಕು, ಯಾವ ಥರ ಓದ್ಕೋಬೇಕು ಅಂತ ಪಕ್ಕಾ ಐಡಿಯಾ ಹೇಳಿದ್ದೀನಿ. ಹಿಂಗೇ ಮಾಡಬೇಕು ಅಂತ ಹೇಳಿದ್ದೀನಿ. ಅದನ್ನು ನೋಡಿರಿ. ನಿಮಗೆ ಮಾಡ್ಲಿಕ್ಕೆ ಬಂದರೆ ನೀವೇ ಮಾಡ್ಕೊಳ್ರಿ ಕೂತ್ಕೊಂಡು. ಹಂಗೆ ಮಾಡಬೇಕು, ಬೇರೆ ಯಾವುದೇ ವ್ಯವಸ್ಥೆಗಳನ್ನೂ ಮಾಡ್ಕೊಂಡು ಅಧ್ವಾನ ಮಾಡ್ಕೊಬೇಡ್ರಿ. ಅರ್ಥ ಆಗುತ್ತಲ್ಲ. ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿರಿ. ಒಳ್ಳೆ ನೋಟ್ಸ್ ಒಂದು ರೆಡಿ ಆಗುತ್ತೆ, ಓದ್ಕೊಳ್ರಿ. ಇಲ್ಲ ಗೊತ್ತಾಗಲ್ಲ, ಇಲ್ಲ ನಮ್ಗೆ ಗೊತ್ತಾಗ್ತಿಲ್ಲ, ಅರ್ಜೆನ್ಸಿ ಇದೆ ಅಂದರೆ ನೋಟ್ಸ್ ಇದೆ, ಕ್ಲಾಸಸ್ ಇದೆ, ರೆಕಾರ್ಡೆಡ್ ಕ್ಲಾಸಸ್ ಇದೆ, ತಗೊಂಡು ಓದ್ಕೊಳ್ರಿ. ಅರ್ಥ ಆಗುತ್ತಲ್ಲ. ಇನ್ನು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್ ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಇದಿಷ್ಟು ನೋಟ್ಸ್ ಅವೈಲಬಲ್ ಇದೆ. ಯಾರಿಗಾರು ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಕು, ಜಿ ಕೆ ಓದಲು ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ ಹೆಂಗೆ ಅಂತ, ಸ್ಟ್ಯಾಟಿಕ್ ಜಿ ಕೆನ ಕರೆಂಟ್ ಅಫೇರ್ಸಲ್ಲಿ ಯಾವ ರೀತಿ ಎತ್ಕೊಳ್ಳೋದು ಅಂತ ನೀಟಾಗಿ ಹೇಳಿದ್ದೀನಿ, ಅಚ್ಚುಕಟ್ಟಾಗಿ ಹೇಳಿದ್ದೀನಿ. ಅರ್ಥ ಆಗುತ್ತಲ್ಲ. ಕಂಪ್ಲೀಟ್ ವಿಡಿಯೋ ನೋಡಬೇಕು. ಯಾವ್ದಾದ್ರು ಒಂದು ಮೆಸೇಜ್ ಏನಾರು ಮಾಡಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ, ಒಂದು 30 ನಿಮಿಷ ಇರ್ಬೋದು, ಮೇ ಬಿ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ಏನು ಮಾತಾಡ್ಬಿಡ್ರಿ, ಸುಮ್ಮನೆ ಅರ್ಧ ಗಂಟೆ ಕಿವಿಗೆ ಹಾಕ್ಕೊಂಡು ಸುಮ್ಮನೆ ಕೂತ್ಕೊಂಡು ಕೇಳ್ರಿ. ಅದಾದ ನಂತರ ಒಂದು ಐಡಿಯಾ ಬರುತ್ತೆ ಏನು ಮಾಡಬೇಕು. ಜಿ ಕೆ ಸ್ಕೋರ್ ಆಗ್ತಿಲ್ಲ ಅಂತಕ್ಕಂಥವ್ರು ಸುಮಾರು 90% ಇದ್ದೀರಾ. ಅರ್ಥ ಆಗುತ್ತಲ್ಲ. 90% ಇದ್ದೀರಾ. ಕ್ಲಾಸಸ್ ತೊಗೊಂಡ್ರೆ ಒಂದು 20 ಮಾರ್ಕ್ಸ್, 80 into 20 ಮಾರ್ಕ್ಸ್ ಆರಾಮ್ಸೆ ರೀಚ್ ಆಗ್ಬೋದು. 25 ಎಷ್ಟು ರೀಚ್ ಆಗ್ಬೋದು, 80 into 20 ಈಸಿಯಾಗಿ ರೀಚ್ ಆಗ್ಬೋದಮ್ಮ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಷ್ಟಕ್ಕೆ ರೀಚ್ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮ್ಸೆ ರೀಚ್ ಆಗ್ಬೋದು. ಅದ್ರ ಮೇಲೆ ಬೇಕು ಅಂದರೆ ಎಫರ್ಟ್ಸ್ ಹಾಕಬೇಕು. ಎಷ್ಟು ರೀಚ್ ಆಗ್ಬೋದು, 18 ಇಂದ 20ವರೆಗೂ, 18 ಇಂದ 20 ಮಾರ್ಕ್ಸ್ ಆರಾಮ್ಸೆ ರೀಚ್ ಆಗ್ಬೋದು. ಕ್ಲಾಸಲ್ಲಿ ಹೇಳ್ತೀನಿ ಯಾವ್ಯಾವ ಏನೇನು ಅಂತ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಅಷ್ಟೇ. ಎಲ್ಲ ನೋಟ್ಸ್ ನೀವು ಮಾಡ್ಕೋಬೇಕು. ಕ್ಲಿಯರಾಗಿ ಹೇಳ್ತೀನಿ, ಇವೇ ಬರ್ತವೆ, ಹಿಂಗೆ ಬರ್ತವೆ ಅಂತ. ಡೆಮೋ ಕ್ಲಾಸ್ ಇದೆ, ಕೇಳ್ಕೊಳ್ರಿ. ಇಷ್ಟು ಹೇಳ್ತಾ ಒಳಗಡೆ ಡೆಮೋ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಷನ್ ಪಾರ್ಟು ನೋಡ್ಕೊಳ್ರಿ. ಕ್ಲಾಸ್ದು ಸ್ಟಾರ್ಟ್ ಆಗಿರೋ ಕಂಟಿನ್ಯೂಷನ್ ಪಾರ್ಟ್ ಇದೆ, ಅದನ್ನೇ ಅಡ್ಜಸ್ಟ್ ಮಾಡಿದ್ದೀವಿ. ಹೆಂಗೋ ಅಡ್ಜಸ್ಟ್ ಆಯಿತು ಒಟ್ಟಿನಲ್ಲಿ. ಅದನ್ನೇ ನೋಡ್ಕೊಳ್ರಿ. ನೋಡಿಕೊಂಡು ಡೆಮೋ ಕ್ಲಾಸ್ ಬೇಕು ಅಂತಿದ್ರೆಲ್ಲ ನೋಡಿರಿ. ಯಾರ್ಯಾರ ಕ್ಲಾಸ್ ಅವಶ್ಯಕತೆ ಇದ್ದರೆ ತೊಗೊಂಡು ಓದ್ಕೊಳ್ರಿ. ಅರ್ಥ ಆಗುತ್ತಲ್ಲ. ಒಳ್ಳೇದಾಗಲಿಪ್ಪ, ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಜಿ ಕೆ ಕ್ಲಾಸಸ್ ಕ್ಲಾಸ್ 1 ನೋಡ್ತಾ ಹೋಗೋಣ. ಇವತ್ತು 2 ಕ್ಲಾಸ್ ರೆಕಾರ್ಡ್ ಆಗುತ್ತೆ. ಈಗ ಜಿ ಕೆ ಕ್ಲಾಸ್ ಸೆಂಡ್ ಆಗುತ್ತೆ. ತದನಂತರ 12 ಗಂಟೆ ರಾತ್ರಿ ಒಳಗಡೆ, 12 ಗಂಟೆ ಇಲ್ಲ 1 ಗಂಟೆ ಆಗಲಿ, ಒಟ್ಟಿನಲ್ಲಿ ರಾತ್ರಿಯ ಒಳಗಡೆ 12 ಆಗಲಿ, ರಾತ್ರಿ 1 ಗಂಟೆ ಆಗಲಿ, ಇನ್ನೊಂದು ಕ್ಲಾಸ್ ರೆಕಾರ್ಡ್ ಆಗುತ್ತೆ, ಇನ್ನೊಂದು ಕ್ಲಾಸ್ ಸೆಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ. ಡೈಲಿ 2 ಕ್ಲಾಸ್ ಇದ್ದೇ ಇರುತ್ತೆ. ಡೈಲಿ 2 ಕ್ಲಾಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಕ್ಲಾಸ್ಗೆ ಟ್ರೈ ಮಾಡ್ತೀನಮ್ಮ, 100% ಟ್ರೈ ಮಾಡ್ತೀನಿ. ಈಗೊಂದು ಕ್ಲಾಸ್ ಸೆಂಡ್ ಆಗುತ್ತೆ. ಪ್ಲಸ್ ರಾತ್ರಿ ಮತ್ತು ದಯವಿಟ್ಟು ಮೆಸೇಜಸ್ ಮಾಡಿಬಿಡ್ರಿ. ರಾತ್ರಿ 12 ಆಗಲಿ, 1 ಆಗಲಿ, 2 ಆಗಲಿ, 3 ಆಗಲಿ, ಬೆಳಗ್ಗೆ 7 ಅಷ್ಟರಲ್ಲಿ ನಿಮ್ಮ ಮೊಬೈಲಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಅರ್ಥ ಆಗುತ್ತಲ್ಲ. ಎಷ್ಟು ಜನ ಇದ್ದರು, ತುಂಬ ಜನ ಇದ್ದರೆ ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ.
ಒಂದೇ ಸತಿ ಸೆಂಡ್ ಆಗುತ್ತೆ. ಡೈಲಿ 2 ಕ್ಲಾಸ್ ಇರುತ್ತೆ, ಡೈಲಿ 2 ರೆಕಾರ್ಡ್ ಕ್ಲಾಸ್ 100% ಇದ್ದೇ ಇರುತ್ತೆ, 100% ಇರುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅರ್ಥ ಆಗುತ್ತಲ್ಲ? ಇನ್ನೂ ಒಂದು ಕ್ಲಾಸ್ನ ಆ್ಯಡ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮುಗಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಕ್ಲಾಸ್ ಒಳಗಡೆ ಎಂಟ್ರಾಗೋಣ. ಯಾವುದೇ ಕಾರಣದಿಂದ GK ಕಾಣಿಸ್ತಾ ಇದೆಯಲ್ಲ, ಇದು ಡಿಸೈಡಿಂಗ್ ಫ್ಯಾಕ್ಟ್ರು. ನಿಮಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಗೊತ್ತಿಲ್ಲ. ನೋಟ್ಸ್ ಮ್ಯಾಕ್ಸಿಮಮ್ ಎಲ್ಲ ಕಡೆ ಎಲ್ಲ ಹುಡುಗರು ತೊಗೊಂಡಿದ್ದಾರೆ, ಎಲ್ಲ ಒಂದೇ ಸ್ಕೋರಿಂಗ್ ಕಾಣಿಸ್ತಾ ಇದೆ. ಇವೆಲ್ಲ ಗೊತ್ತಿರಬೇಕು, ಇವೆಲ್ಲ ಬೇಸಿಕ್ಸು, ಇದೆಲ್ಲ ಬೇಸಿಕ್ಸು. ಸೆಲೆಕ್ಷನ್ ಆಗಬೇಕು ಅಂದರೆ KPSC ಆಗಲಿ, KE ಆಗಿರಲಿ, ನಿಮ್ಮ DCC ಬ್ಯಾಂಕ್ಸ್ ಎಲ್ಲದಕ್ಕೂ ಬೇಸಿಕ್ಸ್ ಇದು. ಎಲ್ಲೋ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಹೊಡ್ತಾ ಬೀಳ್ತಾ ಇರುತ್ತೆ. ಆ ಸಬ್ಜೆಕ್ಟ್ನ ಯಾರು ಹೈಕ್ ಮಾಡ್ಕೋತೀರಾ, ಹೈಕ್ ಅಂದರೆ ಸ್ಕೋರಿಂಗ್ ಈ ಸಬ್ಜೆಕ್ಟಲ್ಲಿ ಯಾರ್ದು ಹೈಕ್ ಆಗುತ್ತೆ ಅವರು ಸೆಲೆಕ್ಷನ್ ಆಗಿ ಹೋಗ್ತೀರಾ. ಅರ್ಥ ಆಗುತ್ತಲ್ಲ? GK ಕ್ಲಾಸಸ್ಸು, GK ಎಲ್ಲರಿಗೂ ಸಮಸ್ಯೆ ಆಗ್ತಾಯಿತ್ತು. ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೂ ತುಂಬ ಸಮಸ್ಯೆ ಆಗ್ತಾಯಿತ್ತು. ಈ GK ಕ್ಲಾಸಸ್ ಫುಲ್ಲು ಕಂಪ್ಲೀಷನ್, ಆರಾಮ್ಸೆ ಫುಲ್ಲು ಕಂಪ್ಲೀಟೆಡ್ ಕ್ಲಾಸ್ ಕೇಳಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದ GK ಸ್ಕೋರಿಂಗ್ ಎದ್ದೊಳುತ್ತೆ, ಹೈಯೆಸ್ಟ್ ಆಗುತ್ತೆ, ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಪ್ಲಸ್ ಇಂಗ್ಲೀಷ್ನ ನಾವು ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ನ ಅಚ್ಚುಕಟ್ಟಾಗಿ ಓದ್ರಿ. ಅರ್ಥ ಆಗುತ್ತಲ್ಲ? ಓಕೆ, ಇಷ್ಟು ಹೇಳ್ತಾ GK ಕ್ಲಾಸಸ್ಸು ತೀರಾ ಇಂಪಾರ್ಟೆಂಟು, ದಯವಿಟ್ಟು ಸೆಂಡ್ ಮಾಡಿಬಿಡಿ. ಯಾರಿಗಾರು ಅವಶ್ಯಕತೆ ಇದ್ದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ್ರಿ. ಇದು ನಮ್ಮ ಚಾನಲ್ದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಏನಾದ್ರು ಸೆಂಡ್ ಮಾಡಿ ಸಿಗಾಕೊಂಡ್ರೆ ಕಾಪಿರೈಟ್ ಸಮಸ್ಯೆ ಆಗುತ್ತೆ. ಮತ್ತು ಆಮೇಲೆ ನನಗೆ ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಯಾರೂ ಸುಮ್ಮನೆ ಬಿಡೋದಿಲ್ಲ. ಮುಂಚಿತವಾಗಿ ನಾನೇ ಹೇಳ್ತಾ ಇದ್ದೀನಿ, ಸೆಂಡ್ ಮಾಡಬೇಡಿ, ಅವ್ರ ಇಷ್ಟ. ನಿಮ್ಗೆ ಕೊಟ್ಟಿರೋದನ್ನು ದಯವಿಟ್ಟು ನೀವು ಕೂತ್ಕೊಂಡು ಓದ್ಕೊಳ್ಳಿ, ನೆಮ್ಮದಿಯಾಗಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಹೈಯರ್ ಸ್ಕೋರ್ ಮಾಡ್ಕೊಂಡು ಬನ್ನಿ. ಯಾರಿಗಾರು ಅವಶ್ಯಕತೆ ಇದ್ದರೆ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ. ಅರ್ಥ ಆಗುತ್ತಲ್ವಾ? ಸೆಂಡ್ ಮಾಡಿಕೊಡ್ದು, ನೋಟ್ಸು ಸೆಂಡ್ ಹಾಕ್ಕೊಡ್ದು, ಇದು ಸೆಂಡ್ ಹಾಕ್ಕೊಡ್ದು. ಕಾಪಿರೈಟಲ್ಲಿ ತಗಲಾಕೊಂತು ಅಂದರೆ, ಕಾಪಿರೈಟ್ ಅಂದರೆ ಏನು ದಂಡ ಇದೆ, ಫೈನ್ ಏನಿದೆ, ಎಲ್ಲ ಕೋರ್ಟ್ಗೆ ಹೋಗಿ ಬಿದ್ದೋಗುತ್ತೆ. ಹೇಳಿದ್ದೀನಿ, ಇದು ಕೋರ್ಟ್ ಮ್ಯಾಟ್ರ್ ಆಗುತ್ತೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕಾಪಿರೈಟ್ ಬರದೆ ಕೋರ್ಟ್ ಮ್ಯಾಟ್ರಲ್ಲಿ ಕಾಪಿರೈಟ್ ಆಗಿ ತಗಲಾಕೊಳ್ಳೋಂಥ ಕೆಲಸ ಮಾಡಿಬಿಡ್ರಿ. ದಯವಿಟ್ಟು ಕೂತ್ಕೊಂಡು ನಿಮ್ಗೆ ಏನು ಕೊಟ್ಟಿದ್ದೀವಿ ಅಚ್ಚುಕಟ್ಟಾಗಿ ಓದಿ ಕೆಲಸ ತಗೊಳ್ರಿ. ಒಳ್ಳೇದಾಗ್ಲಪ್ಪ. ನೆಕ್ಸ್ಟು ಸಾಮಾನ್ಯ ಜ್ಞಾನ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. 1 ಮಾರ್ಕು, ಇದು 1 ಮಾರ್ಕ್ ಪ್ರಿಡಿಕ್ಷನ್ ಬಂದೇ ಬರುತ್ತೆ ಅಂತ, ನಮ್ಮ ಪ್ರಿಡಿಕ್ಷನ್ ಬಂದೇ ಬರುತ್ತೆ ಅಂತ ನೋಡ್ತೋಗೋಣ. ಎಂ ಗೋವಿಂದರಾವ್ ನೇತೃತ್ವದ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನ ಪರಿಹಾರ ಸಮಿತಿ ವರದಿಯನ್ನು ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದೆ. ಪ್ರಾದೇಶಿಕ ಅಸಮತೋಲನ ವರದಿಗೆ ಇನ್ನೊಂದು ಇದೆ, ನಂಜುಂಡಪ್ಪ ವರದಿ ಬಿಟ್ಟು ಇದು ಹೊಸ ವರದಿ. ಇದು ಹೊಸ ವರದಿ. ಇದೆಂಥ ವರದಿ? ಹೊಸ ವರದಿ. ನಂಜುಂಡಪ್ಪ ಅವ್ರ ವರದಿನ ಎಲ್ಲ ಎಕ್ಸಾಮ್ಸಲ್ಲೂ ಕೇಳಿದ್ದಾರೆ, ಹೌದಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಒಂದು ಕ್ವಶನ್ ಎಲ್ಲ ಎಕ್ಸಾಮ್ಸ್ಗಪ್ಪ, ನಿಮ್ಮ DCC ಬ್ಯಾಂಕ್ಗೆ, ನಿಮ್ಮ ಶಿಮೂಲ್ಗೆ ಅಂತ ದಯವಿಟ್ಟು ಯಾರು ಇದು ಮಾಡ್ಕೊಂಬಿಟ್ರಿ, ಓದಬಾರ್ದು. ಎಲ್ಲ ಎಕ್ಸಾಮ್ GK ಎಲ್ಲದಕ್ಕೂ ಇದೆಯಾ? ಎಲ್ಲದಕ್ಕೂ ಇದೆ. ಅರ್ಥ ಆಗುತ್ತಲ್ಲ? ಇದು ಬರುತ್ತಾ? 100% ಬರುತ್ತಪ್ಪ. ಪ್ರಾದೇಶಿಕ ಅಸಮತೋಲನದ ಮೇಲೆ ಒಂದು ಕ್ವಶನ್ ತೆಗಿತಕ್ಕಂಥ ಚಾನ್ಸಸ್ಸು 99% ಇದೆ. ಗೋವಿಂದರಾಮ್ ಸಮಿತಿಯ ತಾಲೂಕುಗಳ ವರ್ಗೀಕರಣ. ಹಿಂದೆ ಎಲ್ಲ ನಂಜುಂಡಪ್ಪ ವರದಿದು ಕೇಳ್ತಾ ಇದ್ರು, ಈಗ ಇದಕ್ಕೆ ಶಿಫ್ಟ್ ಆಗ್ತಾರೆ. ಅರ್ಥ ಆಗುತ್ತಲ್ಲ? ಅತ್ಯಂತ ಹಿಂದುಳಿದ 96 ತಾಲೂಕುಗಳು ಅಂತ ವರ್ಗೀಕರಣ ಮಾಡಿದ್ದಾರೆ. ಹೆಚ್ಚು ಹಿಂದುಳಿದಿರ್ತಕ್ಕಂಥವು 36 ತಾಲೂಕು, ಹಿಂದುಳಿದ ತಾಲೂಕು 43, ಅಭಿವೃದ್ಧಿ ಹೊಂದಿದ ತಾಲೂಕುಗಳು 64, ಒಟ್ಟು 239 ತಾಲೂಕುಗಳಲ್ಲಿ ಈ ಥರ ವರ್ಗೀಕರಣ ಮಾಡಿದ್ದಾರೆ. ಈ ವರ್ಗೀಕರಣ ಕೇಳ್ತಾರೆ, 100% ಕೇಳ್ತಾರೆ. ಏನಮ್ಮ ಅತ್ಯಂತ ಹಿಂದುಳಿದ ಎಷ್ಟಿದಾವಮ್ಮ ಅಂದರೆ 96 ಅಂತ ಹೇಳ್ಬೇಕು. ಹೆಚ್ಚು ಹಿಂದುಳಿದ ಇದೇ ವರ್ಡಿಂಗ್ಸ್ ಇರುತ್ತೆ. ಅತ್ಯಂತ, ಹೆಚ್ಚು, ಹಿಂದುಳಿದ, ಅಭಿವೃದ್ಧಿ, ಹಿಂಗೆ ಕೇಳಿರ್ತಾರೆ. ಅದು ಹೆಂಗಿದೆ ಹಂಗೆ ಇಳಿಸಿರೋ ಕಾರಣದಿಂದಾಗಿ ಹಿಂಗೆ ಇರುತ್ತೆ. ಈ ನಂಬರಿಂಗ್ಗಳು ತುಂಬ ಇಂಪಾರ್ಟೆಂಟು. 1 ಮಾರ್ಕ್ ಬಂದೇ ಬರುತ್ತೆ. ಅತಿ ಹಿಂದುಳಿದ ತಾಲೂಕುಗಳ ಪೈಕಿ ಕಲಬುರಗಿ ವಿಭಾಗದಲ್ಲಿ 42ರಷ್ಟಿದಾವಂತೆ. ಇದು ಫಸ್ಟ್. ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಗುಲ್ಬರ್ಗ ಅಥವಾ ಕಲಬುರಗಿ. 42% ಅಲ್ಲಿ ಹಿಂದುಳಿದಿರ್ತಕ್ಕಂಥ ಶೇಕಡ ಸ್ಥಾನಮಾನದಲ್ಲಿ ಹೈಯೆಸ್ಟ್ ಇದೆ. 42% ತಗೊಂಡು ಹೈಯೆಸ್ಟ್ ಪ್ಲೇಸಲ್ಲಿದೆ. ಬೆಳಗಾವಿ 2ನೇ ಸ್ಥಾನದಲ್ಲಿದೆ. ಅತ್ಯಂತ ಹಿಂದುಳಿದ ತಾಲೂಕುಗಳ ಪೈಕಿ 42ರಷ್ಟು ಹಿಂದುಳಿದಿದೆ ನಿಮ್ಮ ಗುಲ್ಬರ್ಗ ಅಥವಾ ಕಲಬುರಗಿ. 2 ಬೆಳಗಾವಿ, ಇವೆರಡಕ್ಕೆ ಇಂಪಾರ್ಟೆಂಟು. ಹಿಂದುಳಿದ ತಾಲೂಕುಗಳ ಪೈಕಿ ಬೆಳಗಾವಿ ವಿಭಾಗದಲ್ಲಿ ಹಿಂದುಳಿದ ತಾಲೂಕುಗಳ ಪ್ರಮಾಣ 33ರಷ್ಟಿದೆ, ಕಲಬುರಗಿಯಲ್ಲಿ 26ರಷ್ಟಿದೆ. ಹಿಂದುಳಿದ ತಾಲೂಕುಗಳ ರಚನೆಯ ಪೈಕಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅತ್ಯಂತ ಹಿಂದುಳಿದ, ಹೆಚ್ಚು ಹಿಂದುಳಿದ ತಾಲೂಕುಗಳು 43 ಇದ್ದರೆ, ಅದರಲ್ಲಿ ಬರೀ ಹಿಂದುಳಿದ ತಾಲೂಕುಗಳು ಮಾತ್ರ ಏನಾದ್ರು ಕೇಳಿದ್ರೆ, ಅದರಲ್ಲಿ ಬೆಳಗಾವಿ ವಿಭಾಗದಲ್ಲಿ ಹಿಂದುಳಿದ ತಾಲೂಕುಗಳ ಪ್ರಮಾಣ 33 ಇದ್ದರೆ, ಕಲಬುರಗಿ ವಿಭಾಗದಲ್ಲಿ 26% ಇದೆ. ಈ ಸ್ಟ್ಯಾಟಿಸ್ಟಿಕ್ಸು ಇಂಪಾರ್ಟೆಂಟು. ವರದಿಯ ಶಿಫಾರಸು ನೋಡ್ತೋಗೋಣ. ರಾಜ್ಯದ ಹಿಂದುಳಿದಿರುವ ತಾಲೂಕುಗಳು ಮತ್ತು ಜಿಲ್ಲೆಗಳಿಗೆ ಮುಂದಿನ 5 ವರ್ಷದಲ್ಲಿ, ಅಂದರೆ 26-27ನೇ ಆರ್ಥಿಕ ವರ್ಷದಿಂದ 31-32ರಷ್ಟರ ಅಲ್ಲಿವರೆಗೂ ಕೃಷಿ, ನೀರಾವರಿ, ಕೈಗಾರಿಕೆ ಅಭಿವೃದ್ಧಿ, ಈ ಕೈಗಾರಿಕಾ ಅಭಿವೃದ್ಧಿಗೆ, ಉನ್ನತ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸೇರಿದಂತೆ 11 ಕ್ಷೇತ್ರದಲ್ಲಿ 43,914 ಕೋಟಿ ರುಗಳ ಆರ್ಥಿಕ ನೆರವು ಕೊಡಬೇಕು ಅಂತೇಳಿ ಶಿಫಾರಸು ಮಾಡಿದ್ದಾರೆ.
ಅರ್ಥ ಆಗುತ್ತಲ್ಲ. ಇನ್ನು ಈ ಹಿಂದೆ 2000ದಲ್ಲಿ ರಾಜ್ಯದ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ನಂಜುಂಡಪ್ಪ ವರದಿನ ಕೇಳಿದ್ರು, ಅವ್ರು ಕೊಟ್ಟಿದ್ರು, ಅದ್ರದ್ದೇ ನಡೀತಾ ಇತ್ತು. ಇದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇದು ಬಂದಿರೋದ್ರಿಂದ DM ನಂಜುಂಡಪ್ಪ ವರದಿ ಪ್ರಾದೇಶಿಕ ಅಸಮತೋಲನೆಗೆ ಎಷ್ಟು ಸಾರಿ ಕ್ವಶನ್ಸ್ ಬಂದಿದೆ, ನಂಬರ್ ಆಫ್ ಟೈಮ್ಸ್ ಕ್ವಶನ್ಸ್ ಬಂದಿದೆ, ಅದೇ ಥರ ಇದು ಬರುತ್ತೆ. ಗೋವಿಂದರಾವ್ರದ್ದು ಇದರ ರಿಪ್ಲೇಸ್ಮೆಂಟ್ ಆಗಿ ಬರುತ್ತೆ. ಅರ್ಥ ಆಗ್ತಲ್ಲ, ಕ್ವಶನ್ ಬರುತ್ತಾ 1000% ಬರುತ್ತೆ. ನೆಕ್ಸ್ಟ್, ಮಾಧವ ಗಾಡ್ಗೀಳ್ ನಿಧನ ಕೇಳ್ತಾರ? 100% ಕೇಳ್ತಾರೆ, 101% ಕೇಳ್ತಾರೆ. ನಮ್ಮ ಇಲ್ಲಿ ಹೇಳೋದೆಲ್ಲ 100% ಬರುವಂಥದ್ದೇಪ್ಪ. ಸುಮ್ಮನೆ ಅನ್ವಾಂಟೆಡ್ ಆ ಕಥೆನೇ ಬೇಡ. ಅನ್ವಾಂಟೆಡ್ ಕತೆ ನೀವೇ ಓದ್ಕೊಳ್ರಿ, ಓದ್ರಿ ಬಿಡ್ರಿ. ಇಲ್ಲಿ ಏನು ಹೇಳ್ತೀನಿ ಅದು ಬಂದೇ ಬರ್ತವೆ ಅನ್ನೋಂಥವು, ಬಂದೇ ಬರ್ತವೆ. 100ಕ್ಕೆ 1000 ಭಾಗ ಬರುವಂಥವಿದ್ರೆ ಮಾತ್ರ ಹಾಕಿರ್ತೀವಿ. ಅರ್ಥ ಆಗುತ್ತಲ್ವಾ? ಇವೆಲ್ಲನೂ ಹೈ ಲೆವೆಲ್ ಪ್ರಿಡಿಕ್ಷನ್ಸು. ಮಾಧವ ಗಾಡ್ಗೀಳ್ ಪರಿಸರವಾದಿ ಬಂದೇ ಬರುತ್ತೆ. ಎನ್ವೈರ್ಮೆಂಟಲ್ ಸೈನ್ಸ್ ಅಂತ ಬರುತ್ತೆ ಸೆಕ್ಷನ್. ಆ ಎನ್ವೈರ್ಮೆಂಟಲ್ ಸೈನ್ಸಲ್ಲಿ GK ತೆಗಿತಾರೆ. 1 ಮಾರ್ಕ್ ತೆಗಿಬೇಕು ಅಂತ ಇದ್ದೇ ಇರುತ್ತೆ. 1 ಮಾರ್ಕ್ ಇದೇ ಆಗಿರುತ್ತೆ, 99% ಇದೇ ಆಗಿರುತ್ತೆ. ಅರ್ಥ ಆಗುತ್ತಲ್ಲ? ಈ ಥರ ಇರುತ್ತೆ ಹೋಗೋದು. ಹಿಸ್ಟ್ರಿನಲ್ಲಿ ತೆಗಿಬೇಕು ಅಂತಿರುತ್ತೆ, ಜಿಯೋಗ್ರಫಿ ತೆಗಿಬೇಕು ಅಂತಿರುತ್ತೆ, ಕಾನ್ಸ್ಟಿಟ್ಯೂಷನ್ ತೆಗಿಬೇಕು ಅಂತಿರುತ್ತೆ, GK ಎಲ್ಲ ಮಿಕ್ಸ್ಡ್ ಕಾಂಬಿನೇಷನ್. ಪ್ಲಸ್ ಸೈನ್ಸಲ್ಲಿ ತೆಗಿಬೇಕು ಅಂತಿರುತ್ತೆ, ಆಮೇಲೆ ಎನ್ವೈರ್ಮೆಂಟಲ್ ಸೈನ್ಸಲ್ಲಿ ತೆಗಿಬೇಕು ಅಂತಿರುತ್ತೆ, ಕರೆಂಟ್ ಅಫೇರ್ಸ್ ಮೇಲೆ. ಇದೆಲ್ಲ ಸ್ಟ್ಯಾಟಿಕ್ GK ಬರ್ತಕ್ಕಂಥ ಪೋರ್ಷನ್ಸು. ಅರ್ಥ ಆಗುತ್ತಲ್ಲ? ಹಿಸ್ಟ್ರಿ ಸ್ಟ್ಯಾಟಿಕ್ GK ಬರುತ್ತೆ, ಜಿಯೋಗ್ರಫಿನೂ ಸ್ಟ್ಯಾಟಿಕ್ GK ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಟಿಕ್ GK ಬುಕ್ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಎಲ್ಲ 1-2 ಮಾರ್ಕ್ಸ್ ತೆಗೆದು ನಿಮಗೆ 25 ಮಾರ್ಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ. ಅರ್ಥ ಆಗುತ್ತಲ್ಲ? ಅದ್ರ ಜೊತೆಯಲ್ಲಿ ಪ್ಲಸ್ ಕರೆಂಟ್ ಅಫೇರ್ಸ್ ಆ್ಯಡ್ ಅಪ್ ಆಗಿರುತ್ತೆ. ಅರ್ಥ ಆಗುತ್ತಲ್ಲ? ಇದು ಎನ್ವೈರ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟಿರೋ ಸೆಕ್ಷನಲ್ಲಿ ಬರುವ ಸಾಧ್ಯತೆ ನಿಚ್ಚಳವಾಗಿದೆ. ಓಕೆ. ಪ್ರಶಸ್ತಿ ಪದ್ಮಭೂಷಣ ಅವಾರ್ಡ್ ಬಂದಿದೆ. ಜನನ 1942. ಧನಂಜಯ ರಾಮಚಂದ್ರ ಗಾಡ್ಗೀಳ್ ಫಾದರ್ ನೇಮು. ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ. ಎಂಥದ್ರಲ್ಲಿ? ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಪ್ರಾಣಿಗಳ ನಡವಳಿಕೆ ವಿಚಾರದಲ್ಲಿ PhD ಪಡ್ಕೊಂಡಿರ್ತಾರೆ. ನಡವಳಿಕೆ ವಿಚಾರದಲ್ಲಿ ಏನು ಪಡ್ಕೊಂಡಿರ್ತಾರೆ? PhD ಅಂದರೆ ಅನಿಮಲ್ ಬಿಹೇವಿಯರಲ್ಲಿ PhD ಪಡ್ಕೊಂಡಿರ್ತಾರೆ. ಹಿಂದೆ ಒಂದ್ಸತಿ ಗಿರೀಶ್ ಕಾರ್ನಾಡ್ ಅವ್ರನ್ನ ಕೇಳಿದ್ರು, ಸೊ ಅದಕ್ಕೋಸ್ಕರ ಹಾಕಿದ್ದೀನಿ. IASCಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು. ಇನ್ನು 2001ರಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಸಂಬಂಧಪಟ್ಟಂತೆ ಮಾಧವ ಗಾಡ್ಗೀಳ್ ಸಮಿತಿ ರಚನೆ ಆಗಿತ್ತು. ಇಸ್ ವೆರಿ 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 ಇಂಪಾರ್ಟೆಂಟ್. ಮಾಧವ ಗಾಡ್ಗೀಳ್ ಸಮಿತಿ ರಚನೆ 2010ರಲ್ಲಾಗಿತ್ತು. ಮಾಧವ ಗಾಡ್ಗೀಳ್ ಮತ್ತು ಗುಹಾರ್ ಅವರು ಸೇರಿ ಬರೆದಂಥ ಪುಸ್ತಕಗಳು ಯಾವ್ಯಾವಪ್ಪ ಅಂದರೆ ದ ಫಿಶರ್ಡ್ ಲ್ಯಾಂಡ್ ಆ್ಯಂಡ್ ಎಕೊಲಾಜಿಕಲ್ ಹಿಸ್ಟ್ರಿ ಆಫ್ ಇಂಡಿಯಾ 1, ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ನೇಚರ್ 2. ಇವೆರಡು ಬುಕ್ಕು ಇಂಪಾರ್ಟೆಂಟು. ಇನ್ನು ಸ್ಟ್ಯಾಟಿಕ್ GK ಟಾಪಿಕ್ ನೋಡೋದಾದರೆ 2010ರಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಮಾಧವ ಗಾಡ್ಗೀಳ್ ಸಮಿತಿ ರಚನೆ ಆಗಿತ್ತು. ಅಂದರೆ ಪಶ್ಚಿಮ ಘಟ್ಟಗಳಿಗೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಪಶ್ಚಿಮ ಘಟ್ಟಗಳ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು. ಅಥವಾ ಸಹ್ಯಾದ್ರಿ ಶ್ರೇಣಿಗಳು ಅಂತಲೂ ಕರಿತೀವಿ. ಎಷ್ಟು ರಾಜ್ಯದಲ್ಲಿ ವಿಸ್ತರಿಸಿದೆ? 6 ರಾಜ್ಯದಲ್ಲಿ ವಿಸ್ತರಿಸಿದೆ. ಉದ್ದ 1600 ಕಿಲೋಮೀಟ್ರು, ಅಗಲ 100 ಕಿಲೋಮೀಟರ್ ಅಗಲ ಇದೆ. ಒಟ್ಟು 1,60,000 ಚದರ ಕಿಲೋಮೀಟರ್ ಇದರ ವ್ಯಾಪ್ತಿ. ಈ ಎಲ್ಲೆಲ್ಲಿ ಬರ್ತಾವಪ್ಪ ಅಂದರೆ ಗುಜರಾತು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳ್ನಾಡು. ಹಿಂಗೆ ಬರುತ್ತಲ್ಲ, ನೀಟಾಗಿ ಜ್ಞಾಪಕ ಇಟ್ಕೋಬೋದು. ಇಲ್ಲೇ ಹಿಂಗೆ ಕಾಣುತ್ತಲ್ಲ ಇಂಡಿಯಾ ಮ್ಯಾಪ್, ಈ ರೀಜನಲ್ಲಿ ಕಂಡು ಬರ್ತದೆ. ಇದೇ ರೀಜನಲ್ಲಿ ಬಂದು ಇಲ್ಲಿ ಕೇರಳದಲ್ಲಿ ಎಂಡ್ ಆಗುತ್ತೆ ಅಷ್ಟೇ. ಕೇರಳ ರೀಜನಲ್ಲಿ ಎಂಡ್ ಆಗುತ್ತೆ. ತಮಿಳ್ನಾಡು ಸ್ವಲ್ಪ ಒಂಚೂರು ಟಚ್ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮುಗೀತಲ್ಲ? ನೆಕ್ಸ್ಟ್ 4ನೇ ರಫ್ತು ಸನ್ನದ್ಧ ಸೂಚ್ಯಂಕ ಯಾರು ಬಿಡುಗಡೆ ಮಾಡಿದವರು? ನೀತಿ ಆಯೋಗದವ್ರು ಬಿಡುಗಡೆ ಮಾಡಿದ್ರು. 1ನೇ ಸ್ಥಾನ ಮಹಾರಾಷ್ಟ್ರಕ್ಕೆ ಹೋಗುತ್ತೆ, 6ನೇ ಸ್ಥಾನ ಕರ್ನಾಟಕಕ್ಕೆ ಬರುತ್ತೆ. 4ನೇ ರಫ್ತು ಸನ್ನದ್ಧ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದವರು ಯಾರು? ಫಸ್ಟ್ ಕ್ವಶನ್ನು. ನೀತಿ ಆಯೋಗ. ಯಾರು ಬಿಡುಗಡೆ ಮಾಡ್ತಾರೆ? ನೀತಿ ಆಯೋಗ. ಅರ್ಥ ಆಗ್ತಿದೆಯಲ್ಲ? 4ನೇ ರಫ್ತು ಸನ್ನದ್ಧ ಸೂಚ್ಯಂಕದಲ್ಲಿ 1ನೇ ಸ್ಥಾನ ಪಡೆದಂಥ ರಾಜ್ಯ ಯಾವುದು? ಮಹಾರಾಷ್ಟ್ರ. 4ನೇ ರಫ್ತು ಸನ್ನದ್ಧ ಸೂಚ್ಯಂಕದಲ್ಲಿ ಕರ್ನಾಟಕದ ಸ್ಥಾನ ಏನು? 6ನೇ ಸ್ಥಾನ. ಗೊತ್ತಿರಬೇಕು. ಅರ್ಥ ಆಗುತ್ತಲ್ಲ? ಇದೇನು ಯಾರು ಇದನ್ನು ಬಿಡುಗಡೆ ಮಾಡಿದವರು? ನೀತಿ ಆಯೋಗದವರು ಬಿಡುಗಡೆ ಮಾಡಿದವರು. ಯಾರು ಬಿಡುಗಡೆ ಮಾಡಿದ್ರು? ನೀತಿ ಆಯೋಗದವರು ಬಿಡುಗಡೆ ಮಾಡಿದ್ರು. ಅಂದರೆ ನೀತಿ ಆಯೋಗ ಸ್ಟ್ಯಾಟಿಕ್ GKನಲ್ಲಿ ಇದೆಯಾ? ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಓದುವ ವಿಧಾನ ಇದು ಆ್ಯಕ್ಚುಲಾಗಿ ಓದ್ತಕ್ಕಂಥ ವಿಧಾನ. ನೀತಿ ಆಯೋಗ ಇದೆ ಅಂದರೆ ನೀತಿ ಆಯೋಗದ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು. ಸಿಂಪಲ್. ನೋಡ್ತಾ ಹೋಗೋಣ. ಸ್ಥಾಪನೆ ಯಾವಾಗಾಯಿತು? 2015 ಜನವರಿ 1 ಕೇಂದ್ರ ಕಚೇರಿ ನವದೆಹಲಿ. ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಉಪಾಧ್ಯಕ್ಷ ಸುಮಾನ್ ಬೆರ್ರಿ ಅಂತ ಈಗಿರ್ತಕ್ಕಂಥವ್ರು. CEO ಸುಬ್ರಹ್ಮಣ್ಯಂ. ಇಷ್ಟು ಗೊತ್ತಿದ್ರೆ ಈ ಟಾಪಿಕ್ ಕತೆ ಮುಗೀತು. ನೆಕ್ಸ್ಟ್, ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಸ್ಲಾಮ್ 2026 ಕೇಳ್ತಾರಾ? 1000% ಕೇಳ್ತಾರೆ. ಎಲ್ಲಿ ಕೇಳ್ತಾರೆ? ಕ್ರೀಡೆ ಅಂತಕ್ಕಂಥ ಜಾಗದಲ್ಲಿ ಈ ಕ್ವಶನ್ ಬಂದಿರುತ್ತೆ. ಆಸ್ಟ್ರೇಲಿಯನ್ ಓಪನ್. ಅರ್ಥ ಆಗ್ತಿದೆಯಲ್ಲ? ಈ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಸ್ಲಾಮ್ ಅಂತ ಬರುತ್ತಲ್ಲ, ಇದು ಈ ಆಸ್ಟ್ರೇಲಿಯನ್ದು, ಅಮೇರಿಕನ್ ಓಪನು, ಯಾವ್ಯಾವ ಬರ್ತಾವಲ್ಲಮ್ಮ, ಅದು ಗ್ಯಾರಂಟಿ 100% ಕ್ವಶನ್ ಇದು. ಇನ್ನು ಇದೇ ಆಟದಲ್ಲಿ
ಇದೇ ಆಟದಲ್ಲಿ ಈ ಆಟದಲ್ಲಿ ಏನೇನು ವರ್ಡ್ಸ್ ಬರ್ತವೆ, ಟರ್ಮಿನಾಲಜೀಸ್ ಬರ್ತವೆ ಅಂತ ನೋಡಿಕೊಂಡ್ರೆ ಈ ಟಾಪಿಕ್ ಫುಲ್ಲು ಕವರ್ ಆಗುತ್ತೆ. ಸ್ಟ್ಯಾಟಿಕ್ ಜಿ ಕೆನಲ್ಲಿ ಹೋದರೆ, ಇದು ಕರೆಂಟ್ ಅಫೇರ್ಸ್ ಆದರೆ ಸ್ಟ್ಯಾಟಿಕ್ ಜಿ ಕೆನಲ್ಲಿ ಟರ್ಮಿನಾಲಜೀಸ್ ಆಟದಲ್ಲಿ ಬರ್ತಾವಲ್ಲ ಟರ್ಮಿನಾಲಜಿ, ಕ್ರಿಕೆಟಲ್ಲಿ 4, 6, LBW, ಆಮೇಲೆ ವಿಕೆಟ್ ಈ ಥರ ಏನೇನೋ ಬರ್ತಾವಲ್ಲ ಇದು ಲೆಗ್ ಬಿಫೋರು, ಆಮೇಲೆ ಲೆಗ್ ಸ್ಕ್ವೈರ್ ಡ್ರೈವು, ಸ್ಟ್ರೈಟ್ ಡ್ರೈವು, ಈ ಥರದ ವರ್ಡಿಂಗ್ಸ್ ಟರ್ಮಿನಾಲಜೀಸ್ ಅಂತ ವರ್ಡ್ ಹೇಳ್ತಾ ಇದ್ದೀನಿ. ಅದೇ ಥರ ಈ ಆಟದಲ್ಲೂ ಬರ್ತೈತೆ, ಟೆನ್ನಿಸಲ್ಲೂ ಬಂದೇ ಬರ್ತೈತೆ. ಟೆನ್ನಿಸಲ್ಲಿ ಬರೋದನ್ನ ನೋಡ್ಕೋಬೇಕು. ಯಾವ ಕ್ರೀಡೆ ಕರೆಂಟ್ ಅಫೇರ್ಸಿನಲ್ಲಿ ಇರುತ್ತದೋ ಅದರ ಕರೆಂಟ್ ಅಫೇರ್ಸನ್ನು ನೋಡ್ಕೋಬೇಕು. ಯಾರ್ಯಾರು ಗೆದ್ದಿದ್ದಾರೆ ಅಂತ ನೋಡ್ಕೋಬೇಕು. ಇದರಲ್ಲಿ ಅವರು ತೆಗೆದಿಲ್ಲ ಅಂದರೆ, ಇದರಲ್ಲಿ ಪೇಪರ್ ತೆಗೆದಿಲ್ಲ ಅಂದರೆ, ಸ್ಟ್ಯಾಟಿಕ್ ಜಿ ಕೆನಲ್ಲಿ ಒಳಗಡೆ ಹೋದ್ರು ಅಂದರೆ, ಸ್ಟ್ಯಾಟಿಕ್ ಜಿ ಕೆ ಒಳಗಡೆ ಹೋದ್ರು ಅಂದರೆ ಆ ಸ್ಟ್ಯಾಟಿಕ್ ಜಿ ಕೆನಲ್ಲಿ ಟರ್ಮಿನಾಲಜೀಸ್ ಅಂತ ಇರ್ತವೆ, ಅದನ್ನು ನೋಡ್ಕೋಬೇಕು. ಅದು ಹೇಳ್ತೀನಿ, ಸ್ಟ್ಯಾಟಿಕ್ ಜಿ ಕೆ ಬಂದಾಗ ಹೇಳ್ತೀನಿ, ಅರ್ಥ ಆಗುತ್ತಲ್ಲ. ಏನು ನೋಡ್ಕೋಬೇಕು ಇದರಲ್ಲಿ? ಪುರುಷರ ಸಿಂಗಲ್ಸ್ ಸ್ಪೇನ್ನ ಕಾರ್ಲೋಸ್ ಅಲ್ಕ್ರಾಜ್ ವರ್ಸಸ್ ಸರ್ಬಿಯಾದ ನೊವಾಕ್ ಜೋಕೋವಿಕ್ ವಿರುದ್ಧ ನಡೆಯಿತು. ಹಿಂಗೆ ಓದ್ಕೋಬೇಕು, ಅರ್ಥ ಆಗ್ತಿದೆಯಲ್ಲ. ಯಾವ ದೇಶದವರು ಅಂತ ಕೇಳಿದ್ರು ಅದ್ರ ಕತೆ ಮುಗಿಬೇಕು, ಗೆದ್ದವನು ಯಾರು ಅಂದ್ರೂ ಅದ್ರ ಕತೆ ಮುಗಿಬೇಕು, ಅರ್ಥ ಆಗ್ತಲ್ಲ. ಓದಬೇಕಾದ್ರೆ ನೀನೆ ಕಾರ್ಲೋಸ್ ಅಲ್ಕ್ರಾಜ್ ಎಲ್ಲಿ ಅವನು, ಸ್ಪೇನ್ನವನು ಅನ್ನೋ ಬದಲು ಸರ್ಬಿಯಾದ ನೊವಾಕ್ ಜೋಕೋವಿಕ್ನು ಸರ್ಬಿಯಾದವನು ಅನ್ನೋ ಕತೆ, ಆ ಕತೆ ಬದಲು ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಸ್ಲಾಮ್ ಪುರುಷರ ಸಿಂಗಲ್ಸ್ ಯಾರ್ಯಾರು ಬಡ್ದಾಡಿದ್ರಪ್ಪ ಅಂದರೆ ಸ್ಪೇನ್ನ ಕಾರ್ಲೋಸ್ ಅಲ್ಕ್ರಾಜ್ ಅಂತಾನೆ ಬರಬೇಕು. ಬಾಯಿಂದ ಈಚೆ ಬರ್ಬೇಕಾದ್ರೆ ಸ್ಪೇನಿನ ಕಾರ್ಲೋಸ್ ಅಲ್ಕ್ರಾಜ್ ಅಂದರೆ ಅವನು ಎಲ್ಲಿಯವನು ಅಂದರೆ ಸ್ಪೇನ್ನವನು. ವರ್ಸಸ್ ಯಾರು ಆಪೋಸಿಟ್ ಆಗಿ ಆಡ್ದ? ಸರ್ಬಿಯಾದ ನೊವಾಕ್ ಜೋಕೋವಿಕ್. ಬರೀ ನೊವಾಕ್ ಜೋಕೋವಿಕ್ ಅಲ್ಲ, ಸರ್ಬಿಯಾದ ನೊವಾಕ್ ಜೋಕೋವಿಕ್ ಅಂತಾನೆ ಓದಬೇಕಾದ್ರೆ ಓದ್ಬಿಡ್ಬೇಕು. ಎಕ್ಸಾಮಿನೇಷನಲ್ಲಿ ಬರುತ್ತಾಗ 100% ಬರುತ್ತೆ. ಏನು ಪುರುಷರ ಸಿಂಗಲ್ಸ್ ಆಸ್ಟ್ರೇಲಿಯಾ ಓಪನ್ನು ಕಾರ್ಲೋಸ್ ಅಲ್ಕ್ರಾಜ್ ಅಂತ ಬರಲ್ಲ, ಅವಾಗ ಸ್ಪೇನ್ನ ಕಾರ್ಲೋಸ್ ಅಲ್ಕ್ರಾಜ್ ಅಂತಾನೆ ಬರುತ್ತೆ. ಅಲ್ಲಿಗೆ ಅವನ ದೇಶ ಕವರ್ ಆಗುತ್ತೆ. ಸಿಂಪಲ್ ಆಗಿ ಒಂದೇ ಸತಿ ಓದೋದ್ರಿಂದ ದೇಶ ಕವರೇಜ್ ಆಗುತ್ತೆ. ಗೆದ್ದವನು ಸ್ಪೇನ್ನ ಕಾರ್ಲೋಸ್ ಅಲ್ಕ್ರಾಜ್. ಗೆದ್ದವನು ಸ್ಪೇನ್ನ ಕಾರ್ಲೋಸ್ ಅಲ್ಕ್ರಾಜ್. ಗೆದ್ದವನು ಯಾರು? ಸ್ಪೇನ್ನ ಕಾರ್ಲೋಸ್ ಅಲ್ಕ್ರಾಜ್. ಅರ್ಥ ಆಗ್ತಿದೆಯಲ್ಲ? ಸ್ಪೇನಿನ ಕಾರ್ಲೋಸ್ ಅಲ್ಕ್ರಾಜ್ ಗೆದ್ದವನು, ಸ್ಪೇನಿನ ಕಾರ್ಲೋಸ್ ಅಲ್ಕ್ರಾಜ್. ಇನ್ನು ಮಹಿಳೆಯರದಕ್ಕೆ ನೋಡ್ತಾ ಹೋಗೋದಾದ್ರೆ, ಮಹಿಳಾ ಸಿಂಗಲ್ಸ್ ನೋಡ್ತಾ ಹೋಗೋದಾದ್ರೆ ಕಜಕಿಸ್ತಾನದ ಎಲಿಸಾ ರಿಬಾಕಿನಾ, ಡೈರೆಕ್ಟಾಗಿ ಓದ್ಕೋಬೇಕು, ಕಜಕಿಸ್ತಾನದ ಎಲಿಸಾ ರಿಬಾಕಿನ ವರ್ಸಸ್ ಅರಿನಾ ಸಬಲೆಂಕಾ ಅವರು ಆಡ್ತಾರೆ. ಇನ್ನು ಇದು ಗೆದ್ದವರು ಎರಿನಾ ರಿಬಾಕಿನಾ ಅಂತ ಎಮ್ಮನ ಹೆಸರು. ಗೆದ್ದವರು ಯಾರು? ಎಲಿನಾ ರಿಬಾಕಿನಾ ಅಂತ. ಅರ್ಥ ಆಗುತ್ತಲ್ಲ? ನೆಕ್ಸ್ಟ್ ಪುರುಷರ ಡಬಲ್ಸಲ್ಲಿ ಬೇಕಾಗಿರ್ತಕ್ಕಂಥದ್ದು ಕ್ರಿಶ್ಚಿಯನ್ ಹ್ಯಾರಿಸ್, ನೀಲ್ ಸ್ಕುಪ್ಕಿ ಅಂತಕ್ಕಂಥವ್ನು ಗೆದ್ಕೋತಾರೆ. ಇದರಲ್ಲಿ ಏನಾದ್ರು ಕೋಡ್ ಗೀಡ್ ಮಾಡ್ಕೊಂಡ್ರೆ ತುಂಬ ಅನುಕೂಲ. ಇನ್ನು ಮಹಿಳೆಯರ ಡಬಲ್ಸಲ್ಲಿ ಎಲಿಸ್ ಮೆರ್ಟಿಸ್, ಜಾಂಗ್ ಶುವಾಯಿಂಗ್ ಅಂತ ಯಾರೋ ಗೆದ್ದವ್ರೆ. ಎಲಿಸ್ ಜಾಂಗ್ ಅಂತ ಜ್ಞಾಪನಕ್ಕೆ ಇಟ್ಕೋಬೋದು. ಕ್ರಿಶ್ಚಿಯನ್ ನೀಲ್, ಇವನು ಯಾರಲ್ಲಿ ಅವನು ಅಂದರೆ ಕ್ರಿಶ್ಚಿಯನ್ ನೀಲ್ ಅಂತ ಜ್ಞಾಪನಕ್ಕೆ ಇಟ್ಕೊಳ್ಳೋಕಷ್ಟೇ ನಾನು ಹೇಳ್ತಾ ಇರೋದು, ಇನ್ಯಾವುದೇ ಅಲ್ಲ. ಕುರ್ಡ್ ಮೆಥಡ್ಸು, ಶಾರ್ಟ್ಕಟ್ ಮೆಥಡ್ಸು. ಪುರುಷರ ಡಬಲ್ಸ್ ಗೆದ್ದವನು ಯಾರು? ಕ್ರಿಶ್ಚಿಯನ್ ನೀಲ್ ಅಂತಾನೆ ಡೈರೆಕ್ಟಾಗಿ ಓದ್ಕೊಂಬಿಡಿ. ಕ್ರಿಶ್ಚಿಯನ್ ನೀಲ್ ಅಂತ ಓದ್ಕೋಬೇಕು. ಯಾರು ಗೆದ್ರಪ್ಪ ಅಂದರೆ ಕ್ರಿಶ್ಚಿಯನ್ ನೀಲ್ ಸರ್ ಅಂತ ಅಂದರೆ ಎಕ್ಸಾಮಿನೇಷನ್ ಕಾಣುತ್ತೆ. ಕ್ರಿಶ್ಚಿಯನ್ ಹ್ಯಾರಿಸನ್ ಅಂತ ಕೊಟ್ಟಿರ್ತಾನೆ, ಇವನೇ ಕ್ರಿಶ್ಚಿಯನ್ ನೀಲ್ ಅಂದರೆ ಪಕ್ಕದಲ್ಲೇ ಇರ್ತದೆ ನೀಲ್ ಸ್ಕುಪ್ಕಿ ಅಂತ ಇರ್ತದೆ. ಅಲ್ಲಿಗೆ ಕ್ರಿಶ್ಚಿಯನ್ ನೀಲ್ ಅಂತ ಜ್ಞಾಪನಕ್ಕೆ ಇಟ್ಕೊಂಡಿದ್ರೆ ಇದ್ರ ಕತೆ ಮುಗೀತು. ಎಲಿಸ್ ಜಾಂಗ್ ಅಂತ ಜ್ಞಾಪನಕ್ಕೆ ಇಟ್ಕೊಳ್ರಿ. ಫುಲ್ ಹೆಸರು ಬಂದರೆ ಇಟ್ಕೊಳ್ರಿ, ಸಮಸ್ಯೆ ಏನಿಲ್ಲ. ಎಲ್ಲರ ಕೈಲೂ ಆಗೋದಿಲ್ಲ, ಆಗೋ ಕತೆ ಎಲ್ಲ ಅದು. ಎಲಿಸ್ ಜಾಂಗ್ ಅಂತ ಸುಮ್ಮನೆ ಏನು ಮಹಿಳೆಯರ ಡಬಲ್ಸ್ ಯಾರಮ್ಮ ಆಸ್ಟ್ರೇಲಿಯಾ? ಎಲಿಸ್ ಜಾಂಗ್ ಸರ್. ಎಲಿಸ್ ಜಾಂಗ್ ಅಂದರೆ ಎಲಿಸ್ ಒಂದು ಹೆಸರು, ಜಾಂಗ್ ಒಂದು ಹೆಸರು. ಎಕ್ಸಾಮಿನೇಷನ್ ಕಾಣುತ್ತೆ, ಎಲಿಸ್ ಇರುತ್ತೆ, ಪಕ್ಕದಲ್ಲಿ ಜಾಂಗ್ ಕಾಣಿಸ್ತಾ ಇರ್ತೀವಿ. ಎಲಿಸ್ ಜಾಂಗ್, ಇದನ್ನು ಅಡ್ಜಸ್ಟ್ ಮಾಡಿ ಬರಬೇಕು. ಅರ್ಥ ಆಗ್ತಿದೆಯಲ್ಲ? ಈ ಕಡೆ ಬಂದರೆ ಮಿಸ್ಟರ್ ಡಬಲ್ಸಲ್ಲಿ ಒಲಿವಿಯಾ ಜಾನ್ ಅಂತ ಜ್ಞಾಪನಕ್ಕೆ ಇಟ್ಕೊಳ್ರಿ. ಏನಾಗ ಜ್ಞಾಪನಕ್ಕೆ ಇಟ್ಕೋಬೇಕು? ಒಲಿವಿಯಾ ಜಾನ್ ಅಂತ. ಸುಮ್ಮನೆ ಯಾರಮ್ಮ ಮಿಕ್ಸ್ಡ್ ಡಬಲ್ಸ್ ಯಾರಮ್ಮ? ಒಲಿವಿಯಾ ಜಾನ್ ಅಂದರೆ ಮುಗಿದೋಯ್ತು, ಅಲ್ಲಿಗೆ ನಿಮಗೆ ಮಾರ್ಕ್ಸು ಕನ್ಫರ್ಮ್ ಆಯಿತು. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ದಾಖಲೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಒಟ್ಟು 23 ಮುಖ್ಯಮಂತ್ರಿಗಳಲ್ಲಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಸ್ಥಾಪನೆಯಾಗಿದೆ. ಅವತ್ತು ಅರ್ಥ ಆಗ್ತಿದೆಯಾ? ಕರ್ನಾಟಕದ ಮುಖ್ಯಮಂತ್ರಿಗಳು ಭಾಳ ದೊಡ್ಡ ದಾಖಲೆ ಮಾಡಿದ್ದಾರೆ ಅಂದರೆ ನಾವು ಕರ್ನಾಟಕದಲ್ಲೇ ಇರೋದ್ರಿಂದ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 100% ಬರುವಂಥ ಕ್ವಶನ್, 100 and 1000% ಬರುವಂಥ ಕ್ವಶನ್. ಕರೆಂಟ್ ಅಫೇರ್ಸಲ್ಲೇ ಬರ್ತಕ್ಕಂಥ ಕ್ವಶನ್ ಇದು. ಇದನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? KELU ಕೇಳಿದ್ರು, ತಲೆಯಲ್ಲಿರಲಿ, KELU ಕೇಳಿದ್ರು ರೀಸೆಂಟ್ಲಿ. ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಪಾತ್ರ ಆಗಿದ್ದಾರೆ. ಸಿದ್ದರಾಮಯ್ಯನವರ ದಿವಸಗಳನ್ನ ಕೇಳಿದ್ರು. ಜ್ಞಾಪಕದಲ್ಲಿ 2793 ದಿನ ದಾಖಲೆ ಮುರಿದಿದ್ದಾರೆ.
92 ದಿನ ಇದ್ದಿದ್ದು ದೇವರಾಜ ಅರಸೂರವರು. ದೇವರಾಜ ಅರಸೂರವರು ಇದ್ರು. ಅರ್ಥ ಆಗ್ತಿದೆಯಲ್ಲ, ದೇವರಾಜ ಅರಸೂರವರು ಇದ್ರು. ಇನ್ನು ಕರ್ನಾಟಕ ಅಂತ ಹೆಸರು ಬಂದಾಗ್ಲೂ ಇದ್ದಿದ್ದು ದೇವರಾಜ ಅರಸೂರವರೇ. ಕರ್ನಾಟಕ ಅಂತ ನಾಮಕರಣ ಮಾಡ್ತಾರಲ್ಲ ಅವಾಗ ಇದ್ದಿದ್ದು ದೇವರಾಜ ಅರಸೂರವರೇ. ಇನ್ನು ಅತಿ ಹೆಚ್ಚು ಬಜೆಟ್ ಮಾಡಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು 17 ಬಾರಿ, ರಾಮಕೃಷ್ಣ ಹೆಗಡೆ 13 ಬಾರಿ. ಇದಿಷ್ಟು ಗೊತ್ತಿರಬೇಕು. ಅರ್ಥ ಆಗುತ್ತಲ್ಲ. ಇನ್ನು ನೋಡ್ತೋಗೋಣ. ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟು. ಈ ಟಾಪಿಕ್ ಇಂಪಾರ್ಟೆಂಟು. ಪಕ್ಷಿಗಳ ಅಧ್ಯಯನವನ್ನು ಆರ್ನಿಥಾಲಜಿ ಅಂತ ಹೇಳಿ ಕರೀತಾರೆ. LOGY ಕಾನ್ಸೆಪ್ಟ್ ಮೇಲೆ LOGY ಆರ್ನಿಥಾಲಜಿ, ಆಂಕಾಲಜಿ, LOGY ಬರ್ತಾ ಇದಾವಲ್ಲ, ಒಡಂಟಾಲಜಿ, ಜೆನಿಕಾಲಜಿ, ಯಾವ್ಯಾವೋ LOGYಗಳವೆ ಒಟ್ಟಿನಲ್ಲಿ. ಆ LOGYಗಳ ಮೇಲೆ 1 ಮಾರ್ಕು ಡೆಫಿನೆಟ್ಟಾಗಿ ಬರುತ್ತೆ. ಒಂದು ಶೀಟ್ ಫುಲ್ ಹಾಕ್ತೀನಿ, ಮುಂದೆ ಸ್ಟ್ರಾಟಜಿಕಲ್ಲಿ ಹಾಕ್ತೀನಿ. ಅದನ್ನು ಹೇಳಿದ್ದೀನಿ, ಜ್ಞಾಪನಕ್ಕಿದೆ, ಹೇಳಿ ಸಡನ್ನಾಗಿ ಜ್ಞಾಪನಕ್ಕೆ ಅಂತ ಹೇಳಿದೆ, ಬರುತ್ತೆ. ಈ ಟಾಪಿಕ್ ಮೇಲೆ ಒಂದು ಮಾರ್ಕ್ ಬಂದೇ ಬರುತ್ತೆ. 1 ಮಾರ್ಕು ಕಂಪಲ್ಸರಿ ತೆಗಿತಾರೆ, ಹುಷಾರಾಗಿರ್ರಿ. ಇನ್ನು ಕರ್ನಾಟಕದ ಪಕ್ಷಿಧಾಮಗಳು ನೋಡ್ತಾ ಹೋಗೋಣ. ಒಂದಿಸಿ ಬರೆಯರಿಗೆ ತೆಗೆಯುವ ಸಾಧ್ಯತೆ ನಿಚ್ಚಳವಾಗಿದೆ. ಅರ್ಥ ಆಗ್ತಿದೆಯಲ್ಲ. ಬೋನಾಳ ಯಾದಗಿರಿನಲ್ಲಿದೆ. ಯಾದಗಿರಿಯ ಬೋನಾಳ ಪಕ್ಷಿಧಾಮ. ಓದೋ ವಿಧಾನ: ಯಾದಗಿರಿಯ ಬೋನಾಳ ಪಕ್ಷಿಧಾಮ, ಮಂಡ್ಯದ ರಂಗನತಿಟ್ಟು, ಶಿವಮೊಗ್ಗದ ಗುಡವಿ ಪಕ್ಷಿಧಾಮ, ಗದಗದ ಮಾಗಡಿ ಪಕ್ಷಿಧಾಮ, ಬೆಂಗಳೂರಿನ ಪುಟ್ಟೇನಹಳ್ಳಿ ಪಕ್ಷಿಧಾಮ, ಮಂಡ್ಯದ ಕೊಕ್ಕರೆಬೇಳೂರು ಪಕ್ಷಿಧಾಮ. ಅರ್ಥ ಆಗ್ತಿದೆಯಲ್ಲ. ಶಿವಮೊಗ್ಗದ ಮಂದಗದ್ದೆ ಆ್ಯಂಡ್ ಉತ್ತರ ಕನ್ನಡದ ಅತ್ತಿವೇರಿ ಪಕ್ಷಿಧಾಮ. ಇದನ್ನು ಈ ಜಿಲ್ಲೆಗಳ ಜೊತೆ ಸೇರಿಸಿ ಒಂದೇ ಸತಿ ಬಹೆಟ್ ಮಾಡೋದ್ರಿಂದ ಇದನ್ನು ಜ್ಞಾಪನಕ್ಕೆ ಇಟ್ಕೊಳ್ಳೋ ತಲೆನೋವೇ ತಪ್ಪೋಯ್ತದೆ. ಜ್ಞಾಪನಕ್ಕೆ ಇಟ್ಕೊಳ್ತಕ್ಕಂಥ ತಲೆನೋವೇ ತಪ್ಪೋಗುತ್ತೆ. ಸಪ್ರೇಟಾಗಿ ರಂಗನತಿಟ್ಟು, ಮಂಡ್ಯ, ಗುಡವಿ ಎಲ್ಲಿ ಬರುತ್ತೆ, ಶಿವಮೊಗ್ಗನ ಇನ್ನೊಂದು ಅವೆಲ್ಲ ಇರೋದೇ ಇಲ್ಲ. ಶಿವಮೊಗ್ಗದ ಗುಡವಿ ಪಕ್ಷಿಧಾಮ ಓದಬೇಕಾದ್ರೆ ಶಿವಮೊಗ್ಗದ ಗುಡವಿ ಪಕ್ಷಿಧಾಮ. 1 ದಿನ ಓದ್ತೀರಾ, 2 ದಿನ ಓದ್ತೀರಾ, 3 ದಿನ ಓದ್ತೀರಾ, 4ನೇ ದಿನಕ್ಕೆ ಬಾಯಲ್ಲಿರುತ್ತೆ, ಬಾಯಿಗೆ ಬಂದ್ಬಿಡುತ್ತೆ. ಸೊ ಈ ಟಾಪಿಕ್ ಫುಲ್ಲು ಬಾಯಲ್ಲೇ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ. ಇದು ಓದೋ ವಿಧಾನ. ರಾಜ್ಯದ ಅತಿ ದೊಡ್ಡ ಪಕ್ಷಿ ಸಂರಕ್ಷಣಾ ತಾಣ ಯಾವುದಪ್ಪ ಅಂದರೆ ಬೋನಾಳ ಕ್ಷೇತ್ರ. 2ನೇ ಅತಿ ದೊಡ್ಡ ರಾಮ್ಸರ್ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ಮಂಡ್ಯ ರಂಗನತಿಟ್ಟು. ನೆಕ್ಸ್ಟ್, ರಾಜ್ಯದಲ್ಲಿ 6ನೇ ಹುಲಿ ಗಣತಿ ಪ್ರಾರಂಭ ಆಗಿದೆ. ಡಾಟಾ ಸಿಕ್ಕಿದೆಯಾ, ಸಿಕ್ಕಿಲ್ಲ. ಅರ್ಥ ಆಗ್ತಿದೆಯಲ್ಲ. ಪ್ರಾರಂಭ ಆಗಿದೆ, ಪ್ರಾರಂಭೋತ್ಸವ ಆಗಿದೆ, ಎಲ್ಲಾಗಿದೆ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಆಗಿದೆ. ಸೊ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಎಲ್ಲೆಲ್ಲಿದ್ದಾವೆ ಹುಲಿಗಳು, ಎಲ್ಲೆಲ್ಲಿ ಹುಲಿ ಸಂರಕ್ಷಣಾ ತಾಣಗಳು ಎಲ್ಲೆಲ್ಲಿದ್ದಾವೆ? 100% ಬರುವಂಥ ಕ್ವಶನ್ ಇದು. ಅರ್ಥ ಆಗ್ತಿದೆಯಲ್ಲ. 100% ಬರುವಂಥ ಕ್ವಶನ್ನು. ಸ್ಟ್ರಾಟಜಿಗೆ ಏನಾರು ಹೋದ್ರು, ಕರೆಂಟ್ ಅಫೇರ್ಸಲ್ಲಿ ಏನು ನ್ಯೂಸ್ ಸಿಕ್ಕಿಲ್ಲ ಅಂದರೆ ಸ್ಟ್ರಾಟಜಿಗೆ ಹೋಗ್ತಾರೆ. ಸ್ಟ್ರಾಟಜಿಗೆ ಹೋದರೆ ಕಾಳಿ, ಭದ್ರಾ, ನಾಗರಹೊಳೆ, ಬಂಡೀಪುರ, BRT ಹುಲಿ ಸಂರಕ್ಷಣಾ ಧಾಮಗಳು ಇವಿಷ್ಟು ಬರ್ತವೆ. ಇವಿಷ್ಟು ಕರ್ನಾಟಕದಲ್ಲಿರ್ತಕ್ಕಂಥವು. ಎಷ್ಟಿದ್ದಾವೆ? 1, 2, 3, 4, 5 ಇದ್ದಾವೆ. ಪ್ರಸ್ತುತ 5 ಇದ್ದಾವೆ. ಅರ್ಥ ಆಗ್ತಿದೆಯಲ್ಲ. ಪ್ರಸ್ತುತ 5 ಇದ್ದಾವೆ. ಇನ್ಯಾವುದಾದ್ರೂ ಮಲೆ ಮಹದೇಶ್ವರ ಸೇರಿಸ್ಬೇಕು ಅಂತಿದ್ರೆ ಅದು ಕರೆಂಟ್ ಅಫೇರ್ಸ್ ಸಿಕ್ಕಿದ್ರೆ ನಾನು ಹೇಳ್ತೀನಪ್ಪ, ಸಿಕ್ಕಿದ್ರೆ ಹೇಳ್ತೀನಿ. ಅದು ಇನ್ನೇನಾರು ಇನ್ಕ್ಲೂಡ್ ಆಗಿದ್ರು ಹೇಳ್ತೀನಿ, ನಿಮ್ಮ ಎಕ್ಸಾಮ್ ಒಳಗಡೆ ಹೇಳ್ತೀನಿ. ಅರ್ಥ ಆಗುತ್ತಲ್ಲ. 4 ವರ್ಷಕ್ಕೊಮ್ಮೆ ಹುಲಿಗಳ ಗಣತಿ ನಡೆಯುತ್ತೆ. ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಪ್ರಸ್ತುತ ನಡೀತಾ ಇರೋದು 6ನೇ ಹುಲಿಯ ಗಣತಿ. ಇದಿಷ್ಟು ಗೊತ್ತಿರಬೇಕು. ಇನ್ನು 2022ರಲ್ಲಿ ಒಂದು ಸತಿ ಆಗಿತ್ತು. ಅದೆಷ್ಟನೇದು? 5ನೇ ಹುಲಿ ಗಣತಿ. ಕರ್ನಾಟಕ ಯಾವ ಸ್ಥಾನದಲ್ಲಿತ್ತು? 2ನೇ ಸ್ಥಾನದಲ್ಲಿತ್ತು. ಎಷ್ಟು ಹುಲಿ ಇದ್ದೋ? 563 ಹುಲಿ ಇದ್ದೋ. ಅರ್ಥ ಆಗ್ತಿದೆಯಲ್ಲ. ಮಧ್ಯಪ್ರದೇಶ 785 ಹುಲಿ ಇದ್ದೋ ಫಸ್ಟ್ ಪ್ಲೇಸಲ್ಲಿತ್ತು. ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಹುಲಿ ಗಣತಿ ನಡೆಸ್ತಕ್ಕಂಥವ್ರು ಯಾರು? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನಡೆಸುತ್ತೆ. ಎಷ್ಟು ವರ್ಷಕ್ಕೊಮ್ಮೆ ನಡೆಸುತ್ತೆ? 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಮೊದಲನೇ ಗಣತಿ ನಡೆದಿದ್ದಲ್ಲಿ 2006ರಲ್ಲಿ. ಇಷ್ಟು ಪಕ್ಕಾ ಗೊತ್ತಿರಬೇಕು. ಆಯ್ತಲ್ಲ. ನೆಕ್ಸ್ಟ್, ನೂತನವಾಗಿ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ತಾಣಗಳು. ಇದನ್ನ ಕೇಳೋ ಸಾಧ್ಯತೆ ನಿಚ್ಚಳವಾಗಿದೆ. ರಾಮ್ಸಾರ್ ಪಟ್ಟಿಯು ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದಾರೆ, ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಯಾವ್ಯಾವ ಸೇರ್ಕೋತು? ಗುಜರಾತ್ನ ಕಚ್ನ ಚರಿದಂಡ್ ಅಂತಕ್ಕಂಥ ಪ್ರದೇಶ. ಚರಿದಂಡ್ ಗೊತ್ತಿರಬೇಕು. ಎಲ್ಲಿದೆ? ಗುಜರಾತ್ನ ಕಚ್ನಲ್ಲಿದೆ. ಇನ್ನು ಉತ್ತರ ಪ್ರದೇಶದ ಯತ್ನಾದ ಪಾಟ್ನಾ ಪಕ್ಷಿಧಾಮ ಅಂತ ಇದು. ಯತ್ನಾದ ಪಾಟ್ನಾ ಪಕ್ಷಿಧಾಮ. ಅರ್ಥ ಆಗ್ತಿದೆಯಲ್ಲ. ಇವೆರಡು ಸೇರಿದ್ರಿಂದ ಭಾರತದ ಈ ತಾಣಗಳ ಸಂಖ್ಯೆ 98ಕ್ಕೆ ಶಿಫ್ಟ್ ಆಯಿತು. ಎಷ್ಟಕ್ಕೆ ಶಿಫ್ಟ್ ಆಯಿತು? 96 ಇತ್ತು. ಕೇಳಿದರೆ ಎಷ್ಟಕ್ಕೆ ಶಿಫ್ಟ್ ಆಯಿತು ಅಂತ? 96 ಅಂತ ಹಿಂದೆ ಹಾಕಿದ್ದೀವಿ. ಈಗ 98ಕ್ಕೆ ಬಂದು ಕೂತಿದೆ. ಎಲ್ಲಿಗೆ ಬಂದಿದೆ? 98ಕ್ಕೆ ಬಂದು ಕೂತಿದೆ. ಗುಜರಾತ್ನ ಕಚ್ನ ಚರಿದಂಡ್. ಇದರ ವಿಶೇಷತೆ ಕೇಳ್ಬೋದು, ಹೇಳಕ್ ಬರಲ್ಲ. ಹಿಂಗೆ ಅಂತ ಏನು ಹೇಳಕ್ ಬರಲ್ಲ. ಬೇರೆ ಎಕ್ಸಾಮ್ಸ್ಗೂ ಆಗುತ್ತಪ್ಪ, ಬರೀ ಇದೊಂದನ್ನೇ ಇಷ್ಟೊಂದು ಡೀಪಾಗಿ ನಿಮ್ಮ ಎಂಥದ್ದು DCC ಬ್ಯಾಂಕಿ ಇಷ್ಟು ಡೀಪಾಗಿ ಬೇಡ, 1 ಲೈನರ್ಸ್ ಆದರೆ ಸಾಕಾಗುತ್ತೆ. ಬಟ್ ಆದರೆ ಓದಬೇಕಾದ್ರೆ ಒಂದ್ಸತಿ ಓದಿದರೆ, ಈಗ ನಿಮ್ಮ VAO ಕಾಲ್ ಆಗ್ತಾ ಇದೆ, ಇನ್ನು ಬೇಜಾನ್ ಬೇರೆ ಬೇರೆ ಎಕ್ಸಾಮ್ಸ್ ಕಾಲ್ ಆಗ್ತಾ ಇದ್ದಾವೆ. ಅದೆಲ್ಲದಕ್ಕೂ ಆಗುತ್ತೆ, ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಅರ್ಥ ಆಗುತ್ತಲ್ಲ. ಇದು ಪ್ರಸಿದ್ಧ ಬನ್ನಿ ಹುಲ್ಲುಗಳು. ಇದು ಏನಕ್ಕೆ ಫೇಮಸ್ ಅಂದರೆ, ಇದು ಏನಕ್ಕೆ ಪ್ರಸಿದ್ಧ ಅಂದರೆ ಬನ್ನಿ ಹುಲ್ಲುಗಳಿಗೆ
ಪ್ರಸಿದ್ಧವಾಗಿದೆ ಮತ್ತು ಕಚ್ನ ಉಪ್ಪು ನೀರಿನ ಸಮತಟ್ಟಾದ ಪ್ರದೇಶಗಳ ನಡುವೆ ಇರುವ ಈ ಋತುಮಾನದ ಲವಣಯುಕ್ತ ಜೌಗು ಪ್ರದೇಶವಾಗಿದೆ. ಕೇಳ್ತಾರೆ ಇದನ್ನ, ಇದು ಕೇಳ್ತಾರೆ, ಹುಷಾರು. ನೆಕ್ಸ್ಟ್, ಉತ್ತರ ಪ್ರದೇಶದ ಯಥಾ ಅಂತಕ್ಕಂಥ ಪ್ಲೇಸಲ್ಲಿ ಪಾಟ್ನಾ ಪಕ್ಷಿಧಾಮ ಕಂಡು ಬರುತ್ತೆ. ನೋಡ್ತಾ ಹೋಗೋಣ ಇದನ್ನ. ಉತ್ತರ ಪ್ರದೇಶದ ಯಥಾ ಜಿಲ್ಲೆಯ ಜಲೇಸರ್ ಉಪವಿಭಾಗದಲ್ಲಿ ಇದು ಕಂಡುಬರುತ್ತೆ. ಇದು ಒಂದು ಚದುರ ಕಿಲೋಮೀಟರ್ ಹೆಚ್ಚು ವಿಸ್ತೀರ್ಣ ಹೊಂದಿದ್ದು, ಇದು 1 ಚದುರ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣ ಹೊಂದಿದ್ದು ಉತ್ತರ ಪ್ರದೇಶದ ಅತ್ಯಂತ ಚಿಕ್ಕ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಇದಿರ್ತಕ್ಕಂಥದ್ದು 1 ಚದುರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಇನ್ನು ಈ ಅಭಯಾರಣ್ಯವು ಸಿಹಿ ನೀರಿನ ಜೌಗು ಪ್ರದೇಶಗಳನ್ನು ಮತ್ತು ಹುಲ್ಲುಗಾವಲುಗಳನ್ನು ಮತ್ತು ಕೃಷಿ ಸಾದೃಶ್ಯಗಳನ್ನ ಒಳಗೊಂಡಿದೆ. ಏನೇನು ಒಳಗೊಂಡಿದೆ ಅಂದರೆ ಇವು 3 ಒಳಗೊಂಡಿದೆ. ಈ ಅಭಯಾರಣ್ಯವು ಸಿಹಿ ನೀರಿನ ಜೌಗು ಪ್ರದೇಶಗಳನ್ನ, ಹುಲ್ಲುಗಾವಲುಗಳನ್ನ ಮತ್ತು ಕೃಷಿ ಸಾದೃಶ್ಯಗಳನ್ನ ಒಳಗೊಂಡಿದೆ. ಇನ್ನು ರಾಮ್ಸಾರ್ ತಾಣಗಳ ಬಗ್ಗೆ ಮಾಹಿತಿ ಅಂದರೆ 1971ರಲ್ಲಿ ಇರಾನ್ನಲ್ಲಿ ರಾಮ್ಸಾರ್ನಲ್ಲಿ ಜೌಗು ಪ್ರದೇಶಗಳಿಗೆ ಸಂಬಂಧಿಸಿದ ಒಂದು ಸಮಾವೇಶನ ಆಯೋಜನೆ ಆಗಿರುತ್ತೆ. 1971 ಫೆಬ್ರವರಿ 2ನೇ ತಾರೀಕು ರಾಮ್ಸಾರ್ ಸಮಾವೇಶದಲ್ಲಿ ಜೌಗು ತಾಣವನ್ನು ಸಂರಕ್ಷಿಸುವ ನಿರ್ಣಯವನ್ನು ಕೈಗೊಳ್ತಾರೆ. 1971 ಫೆಬ್ರವರಿ 2ರಂದು ರಾಮ್ಸಾರ್ ಸಮಾವೇಶದಲ್ಲಿ ಜೌಗು ತಾಣವನ್ನು ಸಂರಕ್ಷಿಸುವ ನಿರ್ಣಯವನ್ನು ಅಳವಡಿಸ್ಕೊತಾರೆ. ಎಲ್ಲಿ ಅಳವಡಿಸ್ಕೊಂಡ್ರು ಅಂತ ಕೇಳ್ತಾ ಇರ್ತಾರೆ. ಹೀಗಾಗಿ ಪ್ರತಿ ವರ್ಷ ಫೆಬ್ರವರಿ 2ನ್ನ ವಿಶ್ವ ಜೌಗು ದಿನವನ್ನಾಗಿ ಆಚರಿಸಲಾಗುತ್ತೆ. ಇಂಪಾರ್ಟೆಂಟು. ಇನ್ನು 2026 ಧ್ಯೇಯವಾಕ್ಯ ಕೇಳ್ಬೋದು, ವೆಟ್ಲ್ಯಾಂಡ್ ಆ್ಯಂಡ್ ಟ್ರೆಡಿಷನಲ್ ನಾಲೆಡ್ಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್ ಅಂತ. ಇದನ್ನ ಜ್ಞಾಪಕಕ್ಕೆ ಇಟ್ಕೊಳ್ರಿ. ಇನ್ನು 82ನಲ್ಲಿ ಭಾರತ ರಾಮ್ಸಾರ್ ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ಅಲ್ಲಿವರೆಗೂ ಹಾಕಿರಲ್ಲ, ಅದಾದ ನಂತರ ಹಾಕ್ತಾರೆ. ರಾಮ್ಸಾರ್ ಪಟ್ಟಿಗೆ ಕರ್ನಾಟಕದ ತಾಣಗಳು ಯಾವ್ಯಾವು ಅಂತ ಕೇಳ್ಬೋದು. ರಂಗನತಿಟ್ಟು, ಆಗನಾಶಿನಿ ನದಿ ಮುಖಜಭೂಮಿ ಇದು, ಆಮೇಲೆ ಅಂಕ ಸಮುದ್ರ ಸಂರಕ್ಷಣಾ ವಲಯ ಮೀಸಲು, ಇನ್ನು ಮಾಗಡಿ ಸಂರಕ್ಷಣಾ ಮೀಸಲು. ಇವಿಷ್ಟು. ಇನ್ನು ಸೋಮನಾಥ ಸ್ವಾಭಿಮಾನಿ ಪರ್ವ ಅಂತ ನಡೀತಾ ಇದೆ. ಸೋಮನಾಥ ಸ್ವಾಭಿಮಾನಿ ಪರ್ವ ಅಂತ ಸೋಮನಾಥ ದೇವಾಲಯಕ್ಕೆ ಪ್ರಧಾನಿ ಮೋದಿರವರು ಭೇಟಿ ಕೊಟ್ಟಿರ್ತಾರೆ. ಕಾರಣ ಏನು ಇಂಪಾರ್ಟೆಂಟು. 1926 ಜನವರಿಯಲ್ಲಿ ಗಜ್ನಿ ಮೊಹಮ್ಮದ್ನಿಂದ ಗುಜರಾತಿನ ಐತಿಹಾಸಿಕ ಸೋಮನಾಥ ದೇವಾಲಯದ ಮೇಲೆ ಮೊದಲ ದಾಳಿ ನಡೆದಿದ್ದು. ಈ ದಾಳಿ ನಡೆದ 1000 ವರ್ಷಗಳನ್ನು ಗುರುತಿಸುವ ಅದನ್ನು ಗುರುತಿಸ್ತಕ್ಕಂಥ ಕಾರಣದಿಂದಾಗಿ ರಾಷ್ಟ್ರೀಯ ಸ್ಮರಣಾರ್ಥವಾಗಿ ಸೋಮನಾಥ ಸ್ವಾಭಿಮಾನಿ ಪರ್ವವನ್ನು 2026ರಲ್ಲಿ ಆಯೋಜಿಸುತ್ತಾರೆ. 1000 ವರ್ಷ ಆಗಿದೆ. ಸೋಮನಾಥ ಟೆಂಪಲ್ ಮೇಲೆ ಕ್ವಶ್ಚನ್ನು ಡೆಫಿನೆಟ್ಟಾಗಿ ಬರುತ್ತಪ್ಪ, 1000% ಬರುತ್ತೆ. ಹಿಸ್ಟ್ರಿ ಇದು ಸ್ಟ್ಯಾಟಿಕ್ ಜಿಕೆ ಮಾಡುವಾಗ ಹೇಳ್ತೀನಿ ಕ್ವಶ್ಚನ್ಸ್, ಅದನ್ನ ಹೇಳ್ತೀನಿ. ಇಲ್ಲ ನೋಡಿ, ಸೋಮನಾಥ ದೇವಾಲಯದ ಇತಿಹಾಸ 1 ಮಾರ್ಕ್ ಡೆಫಿನೆಟಾಗಿ ಬಂದೇ ಬರುತ್ತೆ. ಏನು ಬರುತ್ತೆ? ಸೋಮನಾಥ ದೇವಾಲಯದ ಇತಿಹಾಸ ಸಂಪೂರ್ಣವಾಗಿ ಗಜ್ನಿ ಮೊಹಮ್ಮದ್ ದಾಳಿ ಮಾಡಿದ್ದು ಎಷ್ಟನೇ ಇಸ್ವಿ, ಏನು ಎತ್ತ, ಎಲ್ಲ ಡೀಟೇಲ್ಸ್. ಒಟ್ನಲ್ಲಿ ಸೋಮನಾಥದ ಇತಿಹಾಸ ನೋಡಿಕೊಂಡ್ರೆ 1 ಮಾರ್ಕ್ಸ್ ಬರುವ ಸಾಧ್ಯತೆ ನಿಚ್ಚಳವಾಗಿದೆ. ಇದ್ದಕ್ಕಿದ್ದಂಗೆ ಸೋಮನಾಥ ದೇವಾಲಯ ಹಿಸ್ಟ್ರಿನಲ್ಲಿ ಏನಾದ್ರು ಕೇಳಿದ್ರು ಅಂದರೆ ಇದ್ದಕ್ಕಿದ್ದಂಗೆ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ. ಯಾವುದೇ ಕ್ವಶ್ಚನ್ನು ಇದ್ದಕ್ಕಿದ್ದಂಗೆ ಅವರಾಗವರೇ ಹುಟ್ಟಾಕೊಂಡು ಕೇಳೋದಿಲ್ಲ. ಕರೆಂಟ್ ಅಫೇರ್ಸ್ನಲ್ಲಿ ಇದ್ದರೆ ಮಾತ್ರ ಕೇಳಿರ್ತಾರೆ. ಇಲ್ಲ ಅಂದರೆ ಅದು ದಟ್ ಶುಡ್ ಬಿ ಕೋರ್ ಏರಿಯಾ ಆಗಿರಬೇಕು. 100% ಇಂಪಾರ್ಟೆಂಟ್ ಸೆಕ್ಷನ್ ಆಗಿರಬೇಕು. ಇಂಪಾರ್ಟೆಂಟ್ ಏರಿಯಾ ಆಗಿದ್ರೆ ಕೇಳ್ತಾರೆ. ಒಂದು ಅರ್ಥ ಆಗ್ತಿದೆಯಲ್ಲ, ಎನಿ KPSC KE ಎಲ್ಲನೂ ಅಷ್ಟೇ. ಇಂಪಾರ್ಟೆಂಟ್ ಕೋರ್ ಏರಿಯಾ ಆಗಿದ್ರೆ ಕೇಳ್ತಾರೆ. ಇಲ್ಲ ಅಂದರೆ ಅದು ಕರೆಂಟ್ ಅಫೇರ್ಸ್ನಲ್ಲಿ ಇದ್ದರೆ ಮಾತ್ರ ಕೇಳ್ತಾರೆ. ಸುಮ್ಮನೆ ಏನೋ ಒಂದು ಸಿಕ್ತು ಹಂಗೆ ಕೇಳಲ್ಲ. ಆ ಥರ ಪೇಪರ್ ಸೆಟ್ ಮಾಡೋ ಮೆಥಡ್ ಅಲ್ಲ ಅದು. ಅರ್ಥ ಆಗ್ತಿದೆಯಲ್ಲ? ಈಗ ಸೋಮನಾಥ ದೇವಾಲಯ ಕಾಣಿಸ್ತಾ ಇದೆಯಲ್ಲ, ಯಾರು ಓದಿರಲ್ಲ. ಒಂದು ಈಸಿಯಾಗಿ ಒಂದು ಕ್ವಶನ್ ಬಂದ್ಬಿಡುತ್ತೆ. ಸೋಮನಾಥ ದೇವಾಲಯದ ಮೇಲೆ ಕ್ವಶನ್ ಬಂತು ಅಂದರೆ ಇದನ್ನ ಯಾಕೆ ತೆಗೆದ್ರು, ಸೋಮನಾಥ ದೇವಾಲಯಕ್ಕೂ ಇವನಿಗೂ ಏನು ಸಂಬಂಧ, ಎಲ್ಲಿ ತೆಗೆದವನೇ ಅಂತಾರೆ. ಅದೆಲ್ಲ ಹಂಗೆ ಆ ಥರ ಬರೋದಿಲ್ಲ. ಪೇಪರ್ ಸೆಟ್ಟಿಂಗ್ ಮೆಥಡ್ ಇರೋದೇ ಹೆಂಗೆ, ಕರೆಂಟ್ ಅಫೇರ್ಸ್ ಬೇಸ್ಡ್. ಹಿಸ್ಟ್ರಿ ಇಷ್ಟು ತೆಗಿಬೇಕು ಅಂತಿದೆ, ಜಿಯೋಗ್ರಫಿ ಇಷ್ಟು ತೆಗಿಬೇಕು ಅಂತಿದೆ. ಕರೆಂಟ್ ಅಫೇರ್ಸ್ 20%, ಪೇಪರಿನ 20% ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಎಕಾನಮಿ, ಇದಿಷ್ಟು ಸಬ್ಜೆಕ್ಟು ಈ 20 ಮಾರ್ಕ್ಸ್ಗೆ. ನಿಮ್ಮ 100 ಮಾರ್ಕ್ಸ್ GS ನಲ್ಲಿ KPSC KE ಬಗ್ಗೆ ಮಾತಾಡ್ತಾ ಇದ್ದೀನಿ. KPSC KE ಬಗ್ಗೆ ಮಾತಾಡ್ತಾ ಇದ್ದೀನಿ. 100 ಮಾರ್ಕ್ಸ್ ಇರ್ತಾವಲ್ಲ GS ಪೇಪರ್ಸು, ಅದರಲ್ಲಿ 20 ಮಾರ್ಕ್ಸು. ಅದರಲ್ಲಿ ಎಂಥ ಮಾರ್ಕ್ಸು? 20 ಮಾರ್ಕ್ಸ್ಗಳು ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸು, ಎಕಾನಮಿ. ಇದಿಷ್ಟರ ಮೇಲೇನೆ 20 ಮಾರ್ಕ್ಸ್ ತೆಗಿಲೇಬೇಕು ಅಂತ ರೂಲ್ ಇದೆ. ಅರ್ಥ ಆಗುತ್ತಲ್ಲ? ಅದಕ್ಕೆ ಕರೆಂಟ್ ಅಫೇರ್ಸ್, 1 ವರ್ಷದ ಕರೆಂಟ್ ಅಫೇರ್ಸ್ನ ಇಟ್ಕೊಂಡ್ರೆ ಕರೆಂಟ್ ಅಫೇರ್ಸು ಬರುತ್ತೆ. ಅದರಲ್ಲಿರ್ತಕ್ಕಂಥ ಇದಿಷ್ಟು ಸಬ್ಜೆಕ್ಟ್ಗಳನ್ನ ಯಾರು ಎತ್ಕೋತೀರಾ, ಕರೆಕ್ಟ್
ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಎತ್ತುತ್ತೀರಾ 20 ಕ್ವಶನ್ ಇಲ್ಲೇ ತೆಗಿಬೋದು, ಇಲ್ಲೇ ಕೂತಿರೋ ಮನೇಲೇ ತೆಗಿಬೋದು, ಇವೇ ಬರ್ತವೆ ಅಂತ 100% ತೆಗಿಬೋದು. ಪಕ್ಕಾ ಇನ್ಫಾರ್ಮೇಷನ್ ಇದು. ಪ್ಲಸ್ ಕರೆಂಟ್ ಅಫೇರ್ಸ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ತುಂಬ ಅನಾಲಿಟಿಕಲ್ ಆಗಿ ಡೀಟೇಲ್ ಆಗಿ ವರ್ಕ್ ಮಾಡಿದ್ರೆ 20 ಕ್ವಶನ್ ಕರೆಂಟ್ ಅಫೇರ್ಸು ಇಲ್ಲೇ ತೆಗಿಬೋದು. ಅರ್ಥ ಆಗ್ತಿದೆಯಲ್ಲ? ಅಲ್ಲಿಗೆ 40 ಕ್ವಶನ್ಸು ಮನೇಲಿ ಕೂತ್ಕೊಂಡೇ ಮಾಡ್ಬೋದು ಅಂತ ಆಯಿತು. ಅರ್ಥ ಆಗ್ತಿದೆಯಲ್ಲ? ಕರೆಂಟ್ ಅಫೇರ್ಸು ಪ್ಲಸ್ ಕರೆಂಟ್ ಅಫೇರ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸು ಪ್ಲಸ್ ಕರೆಂಟ್ ಅಫೇರ್ಸು. ಅರ್ಥ ಆಗ್ತಿದೆಯಲ್ಲ? ಇನ್ನು ಕೋರ್ ಏರಿಯಾಸ್ ಬರ್ತವೆ, ಪ್ರತಿ ವರ್ಷ ತೆಗಿಬೇಕು ಅಂದಿರ್ತಕ್ಕಂಥ ಕೋರ್ ಏರಿಯಾಸ್. ಈಗ ಗಾಂಧಿಯ ನೆರ ಮೇಲೆ 2 ಕ್ವಶನ್ ಬರಲೇಬೇಕು ಅಂತ ರೂಲ್ ಇದೆ. ಎರಡು ಕ್ವಶನ್ ತೆಗಿತಾರೆ. ಇನ್ ಜನರಲೈಸ್ ತೆಗಿತಾರೆ ಗಾಂಧಿಯ ನೇರ ಮೇಲೆ. ಬಟ್ ಕ್ವಶನ್ ಏನು ಅಂತ ಗೊತ್ತಾಗಲ್ಲ. ಯಾವುದೇ ಕಾರಣ ಕ್ವಶನ್ ಇದೇ ಬರ್ತವೆ, ಪ್ರಿಡಿಕ್ಷನ್ ಮಾಡೋದು ಕಷ್ಟ. ಬಟ್ ಕ್ವಶನ್ ಗಾಂಧಿಯ ನೇರ ಮೇಲೆ 2 ಕ್ವಶನ್ ಬರುತ್ತೆ, 1000% ಬರುತ್ತೆ. ಮನೇಲಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, 40 ಕ್ವಶನ್ ಮನೇಲೇ ತೆಕ್ಕೋಬೋದು, ಮನೇಲೇ ರೆಡಿ ಮಾಡ್ಬೋದು. ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು 40 KPSC KA ಕ್ವಶನ್ಗಳನ್ನು ರೆಡಿ ಮಾಡ್ಬೋದು. ಇವೇ ಬರ್ತವೆ ಅಂತ ರೆಡಿ ಮಾಡ್ಬೋದು, 100% ಮಾಡ್ಬೋದು. ಪ್ಲಸ್ ಕೋರ್ ಏರಿಯಾಸು ಒಂದು 2000 ಕೋರ್ ಏರಿಯಾಸ್ನ ರೆಡಿ ಮಾಡಿದ್ರೆ 2000, ₹1 ₹2 ಅಲ್ಲ, 2000 ಕೋರ್ ಏರಿಯಾಗಳನ್ನು ಇದಿಷ್ಟು ಸಬ್ಜೆಕ್ಟಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ವೈರ್ಮೆಂಟಲ್ ಸೈನ್ಸು ಆಮೇಲೆ ಎಕಾನಮಿ ಇಷ್ಟರಲ್ಲೂ ಒಂದು 2000 ಕೋರ್ ಏರಿಯಾಗಳನ್ನು ರೆಡಿ ಮಾಡಿದ್ರೆ ಒಂದು 20 ರಿಂದ 30 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, 100% ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿಗೆ 70 ಕ್ವಶನ್ಸ್ನ ಮನೇಲೇ ಮಾಡ್ಬೋದು. ಇದು ಆ್ಯಕ್ಚುಲಾಗಿ KPSC KAಗೆ ಓದುವ ವಿಧಾನ. ಈ ಥರ ಓದಿದ್ರಷ್ಟೇ ಸೆಲೆಕ್ಷನ್ ಆಗೋದು. ನಿಮಗೆ ಮನ್ಸಿಗೆ ಬಂದಂಗೆ ದೊಡ್ಡ ಬೃಹದಾಕಾರದ ಗ್ರಂಥಗಳನ್ನೇನಾದ್ರು ತಂದು ದೊಡ್ಡ ಗ್ರಂಥಗಳು ಅವನು ಎತ್ತಕ್ಕೂ ಆಗಲ್ಲ ಇಳ್ಸಕ್ಕೂ ಆಗಲ್ಲ ಆ ಸ್ಟೇಜಲ್ಲಿ ಇರ್ತವೆ. ಆ ಗ್ರಂಥಗಳನ್ನ ತಂದು ನೀವೇನಾದ್ರೂ ಶುರು ಹಚ್ಕೊಂಡ್ರೆ ಕಷ್ಟನಪ್ಪ, ತುಂಬ ಕಷ್ಟ. ಗೊತ್ತಿರೋದು ಹೇಳಿದ್ದೀನಿ, ಅರ್ಥ ಆಗುತ್ತಲ್ವ? ಈ ಮೆಥಡಲ್ಲಿ ಯಾರು ಫಾಲೋ ಮಾಡ್ತಾರೆ, ದಿಸ್ ಇಸ್ ದಿ ಐಡಿಯಲ್ ಮೆಥಡ್. ಈ ಮೆಥಡಲ್ಲಿ ಯಾರು ಓದ್ತಾರೆ ಈಸಿಯಾಗಿ ಸೆಲೆಕ್ಷನ್ ಆಗಿ ಒಂದೇ ಒಂದು ಅಟೆಂಪ್ಟಲ್ಲಿ ಈಚೆಗೆ ಬರ್ತಾರೆ. ಎಲ್ಲ ಅಲ್ಲ, ಅರ್ಥ ಆಗ್ತಿದೆಯಲ್ಲ? ಎಲ್ಲರೂ ಯಾಕೆ ಸ್ಕೋರ್ ಆಗ್ತಾ ಇಲ್ಲ, ಇನ್ನೇನೋ ಮಾಡಿಬಿಟ್ರು, ಇನ್ನೇನೋ ಎತ್ತಾಕ್ಬಿಟ್ರು, ಕೊಡಬಾರ್ದೆಲ್ಲ ಕೇಳ್ಬಿಟ್ರು, ಕೇಳಬಾರ್ದೆಲ್ಲ ಕೇಳಿದ್ರು, ಸಿಲೆಬಸ್ ಔಟ್ ಆಫ್ ಸಿಲೆಬಸ್, ಈ ಥರ ಎಲ್ಲ ಕ್ವಶನ್ಸ್ ಬರ್ತವೆ. ಆ ಥರ ಅಲ್ಲ. ಇದೇ ಮೆಥಡಲ್ಲೇ ಪೇಪರ್ ಸೆಟ್ ಆಗೋದು. ಈ ಮೆಥಡಲ್ಲಿ ದಯವಿಟ್ಟು ಕೂತ್ಕೊಂಡು ಓದಿ ಅಷ್ಟೇ ನಾನು ಹೇಳೋದು. ಯಾರು ಓದ್ತಾ ಇದ್ರೆ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದರೆ ಇದೇ ಮೆಥಡಲ್ಲೇ ಓದಿ 101% ಸಕ್ಸಸ್ ಆಗ್ತಾರೆ, ಅನುಮಾನವೇ ಬೇಡ. ಯಾಕೆ ಅಂದರೆ ಈಗ ಈ ಮೆಥಡ್ ಹೇಳಿದ್ದೀನಲ್ವಾ, ಓಲ್ಡ್ ಕ್ವಶನ್ ಪೇಪರ್ಸ್ನ ತೆಗಿಬೇಕು. ಯಾರೋ ಏನೋ ಹೇಳಿದ್ದಲ್ಲ, ತಕ್ಷಣವೇ ತೆಗಿಬೇಕು. ಏನೋ ಹೇಳ್ತಾ ಇದ್ರಲ್ಲ, ನೋಡೋಣ ಇರ್ರಿ, ಇದೇನು ಈ ಮೆಥಡ್ ಹೇಳಿದ್ದೇನು ಯಾವ ರೇಂಜಲ್ಲಿ ವರ್ಕೌಟ್ ಆಗುತ್ತೆ ಅಂತ ಒಂದ್ಸತಿ ನೋಡಿದ್ರೆ ಬೆಚ್ಚ ಬಿದ್ದೋಗ್ಬಿಡ್ತೀರ. ಎಲ್ಲ ಇದೇ ಮೆಥಡಲ್ಲೇ ಬರ್ತಾ ಇರೋದು ಪೇಪರ್ಸ್. ಇದೇ ಮೆಥಡ್ ಹೇಳಿದ್ನಲ್ಲ, ಈ 70 40 20 20 to 30 ರೇಂಜ್ ಇದೇ ಮೆಥಡಲ್ಲೇ ಪೇಪರ್ ಸೆಟ್ ಆಗ್ತಾ ಇರೋದು. ಬಟ್ ಇದನ್ನು ಮಾಡಬೇಕು ಕೂತ್ಕೊಂಡು, ತುಂಬ ಪೇಷನ್ಸ್ ಆಗಿ ಅಚ್ಚುಕಟ್ಟಾದಂಥ ಕಾರ್ಯನಿರ್ವಹಣೆ ಮಾಡಿದ್ರೆ 100% ಸಕ್ಸಸ್ ಆಗ್ತಿದೆ. ನಾವು ಈ KPSC ನೋಟ್ಸು ಅಂತ ಹೇಳಿದ್ನಲ್ಲ, KPSC KA ನೋಟ್ಸ್ ಇದೇ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿರೋದು. ಇದೇ ಬೇಸಿಸ್ ಮೇಲೆ ಮನೇಲಿ ಕೂತ್ಕೊಂಡೇ ನಿಮ್ಗೊಂದು 50 ರಿಂದ 60 ಕ್ವಶನ್ಸು 100% ಬರ್ತವೆ. ಆ ರೀತಿ ರೆಡಿ ಮಾಡಿ ನೋಟ್ಸು ಬಿಡ್ತೀವೋ ಕ್ಲಾಸ್ ಮಾಡ್ತೀವೋ ಅದು ನೋಡೋಣ. ಅದು ನೆಕ್ಸ್ಟ್ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ, ಇಲ್ಲ ಈ ಮೆಥಡ್ನ ಫಾಲೋ ಮಾಡಿ. ನಮಗೆ ಬರುತ್ತೆ ಅಂದರೆ ದಯವಿಟ್ಟು ಇದೇ ಮೆಥಡ್ ಫಾಲೋ ಮಾಡಿ ಸೆಲೆಕ್ಷನ್ ಆಗ್ತೀರಾ. ಇನ್ನೇನೇನೋ ಮಾಡ್ಕೊಂಡು ಇನ್ನೇನೇನೋ ಕತೆಗಳು 4 ರಿಂದ 5 ವರ್ಷ ಆಯಿತು, 6 ವರ್ಷ ಆಯಿತು, 6 ತಿಂಗಳು ಕತೆ ಅಷ್ಟೇ. ಇದು 4 ರಿಂದ 6 ತಿಂಗಳು. ನಮ್ಮ ಮೆಥಡ್ ಯೂಸ್ ಮಾಡಿದ್ರೆ 2 ತಿಂಗಳಷ್ಟೇ, 2-2.5 ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಕರೆಕ್ಟಾಗಿ 2-2.5 ತಿಂಗಳು ಅಚ್ಚುಕಟ್ಟಾಗಿ ಏನು ಕೊಡ್ತೀವಿ ಅದನ್ನು ಬಾಯಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಅವೇ ಬಂದಿರ್ತವೆ. ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ ಅಷ್ಟೇ. ಇದು ಮೆಥಡು. ನೆಕ್ಸ್ಟ್ ನೋಡೋಣ. 16ನೇ ಹಣಕಾಸು ಆಯೋಗದ ವರದಿ. 16ನೇ ಹಣಕಾಸು ಆಯೋಗದ ವರದಿ ಕೇಳ್ತಾರ? 100% ಕೇಳ್ತಾರಪ್ಪ, 100% ಕೇಳ್ತಾರೆ. ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 280ನೇ ವಿಧಿಯ ಅನ್ವಯ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಮಾಡಲು ಹಣಕಾಸು ಆಯೋಗವನ್ನು ರಚಿಸ್ತಾರೆ. ಹಣಕಾಸು ಆಯೋಗದ ಬಗ್ಗೆ ಕೇಳ್ಬಿಟ್ಟವ್ರೆ, ಇದಕ್ಕೂ ನಮಗೂ ಏನು ಸಂಬಂಧ, ಹೆಂಗೆ ಬಂತು, ಯಾವ ಥರ ಕ್ವಶನ್ ಫ್ರೇಮ್ ಮಾಡಿದ್ರು ಅಂದರೆ ನೋಡ್ರಿ, ಇಲ್ಲಿ 16ನೇ ಹಣಕಾಸು ಆಯೋಗ ವರದಿ ಸಲ್ಲಿಸಿರುತ್ತೆ. ಕಾನ್ಸ್ಟಿಟ್ಯೂಷನ್ ನೋಡ್ತಾ ಇರ್ತಾರೆ. ಕಾನ್ಸ್ಟಿಟ್ಯೂಷನ್ಗೆ ಒಂದು ಕ್ವಶನ್ ತೆಗಿಬೇಕು ಅಂದರೆ ಏನು ತೆಗಿಬೋದು, ಏನು ತೆಗೆದ್ರೆ ವರ್ಕೌಟ್ ಆಗುತ್ತೆ ಅಂತ ನೋಡ್ತಿರ್ತಾರೆ. 16ನೇ ಹಣಕಾಸು ಆಯೋಗ ಸಲ್ಲಿಸಿದೆ ಅಂದರೆ ತೆಗೀರಿ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಕ್ಲಿಯರ್ ಕಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ಆರ್ಟಿಕಲ್ ತೆಗೀರಿ ಅಂತಾರೆ. 280ನೇ ಆರ್ಟಿಕಲ್ ತೆಗೀರಿ, ಒಡೆರಿ ಎತ್ತಿದ ನಂತರ ಈ ಕ್ವಶನ್ ಈಚೆಗೆ ಬಂದಿರುತ್ತೆ. ಇಷ್ಟೇ, ಇದು ಪೇಪರ್ ಸೆಟ್ ಮಾಡ್ತಕ್ಕಂಥ ಮೆಥಡ್. ಅರ್ಥ ಆಗ್ತಿದೆಯಲ್ಲ? KPSC ಹೋದರೆ ಇನ್ನು ABCD ಆಪ್ಷನ್ಸ್ಗೆ ಹೋಗ್ತಾರೆ. ಇನ್ನೇನು ಲಾಜಿಕ್ಕು ಮಾಡಿರಲ್ಲ, ಮ್ಯಾಜಿಕ್ಕು ಮಾಡಿರಲ್ಲ. ತೆಗೆದು ನೋಡ್ರಿ, ಪೇಪರ್ಗಳು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ABCD ಆಪ್ಷನ್ಸ್ ಕೊಟ್ಟೋಗ್ತಾರೆ. ಅಂದರೆ ಇನ್ ಡೆಪ್ತಲ್ಲಿ ತೆಗೆದಿರ್ತಾರೆ. 16ನೇ ಹಣಕಾಸು ಆಯೋಗದ ಕಂಪ್ಲೀಟ್ ವರದಿ ಬಗ್ಗೆ ತೆಗೆದಿರ್ತಾರೆ ಒಂದು ಆಪ್ಷನ್ನು. ಇಲ್ಲ ಅಂದರೆ 16ನೇ ಹಣಕಾಸು ಆಯೋಗ ನಮಗೆ ಬೇಡ ಅಂದರೆ ಸಂವಿಧಾನದ ಆರ್ಟಿಕಲಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಎತ್ತಿರ್ತಾರೆ.
ಇಷ್ಟೇ, ಎರಡೇ ಆಪ್ಷನ್ಸ್ ಇರೋದೇ, ಎರಡು ಆಪ್ಷನ್. ಇನ್ಯಾವುದೇ ಎಲ್ಲಿಂದಾನೂ ತೊಗೊಂಬರೋಕ್ಕೆ ಸಾಧ್ಯವಿಲ್ಲ, ಇಷ್ಟರಲ್ಲೇ ಮಾಡಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅರವಿಂದ್ ಪನಗರಿಯಾ ಅಂತ. 281ನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ಹಣಕಾಸು ಆಯೋಗದ ವರದಿನ ಸಂಸತ್ತಿನ ಉಭಯ ಸದನಗಳ ಮುಂದೆ ಮಂಡಿಸೋದಕ್ಕೆ ಕ್ರಮ ಕೈಗೊಳ್ತಾರೆ. ಇನ್ನು 16ನೇ ಹಣಕಾಸು ಆಯೋಗದ ವರದಿ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 280ನೇ ವಿಧಿ ಅನ್ವಯ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಮಾಡಲು ಕೇಂದ್ರ ಹಣಕಾಸು ಆಯೋಗವನ್ನು ರಚಿಸ್ತಾರೆ. ಕೇಂದ್ರ ಹಣಕಾಸು ಆಯೋಗ ರಚನೆ ಯಾಕೆ ಮಾಡ್ತಾರಪ್ಪ ಅಂದರೆ, ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಬರಬೇಕಾಗಿರುತ್ತೆ, ಅದರ ಡಿವಿಷನ್ ಎಷ್ಟು ಕೊಡಬೇಕಾಗುತ್ತೆ, ನಾವು ಎಷ್ಟು ಇಟ್ಕೋಬೇಕು, ಅವ್ರಿಗೆ ಎಷ್ಟು ಕೊಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ. ಇನ್ನು ಆಯೋಗದ ಅಧ್ಯಕ್ಷರು ಅರವಿಂದ್ ಪನಗರಿಯಾ 281ನೇ ಆರ್ಟಿಕಲ್ ಮುಖಾಂತರ ಸಂಸತ್ತಿನ ಉಭಯ ಸದನಗಳಲ್ಲಿ 16ನೇ ಹಣಕಾಸು ಆಯೋಗದ ವರದಿನ ಮಂಡಿಸ್ತಾರೆ. ಅರ್ಥ ಆಗುತ್ತಲ್ಲ? ಇನ್ನು KPSC ಕಾಂಪ್ಲಿಕೇಶನ್ ಮಾಡುವಂಥ ಏರಿಯಾನೂ ಹಾಕಿದ್ದೀನಿ ನೋಡ್ರಿ. ಈ ಏರಿಯಾದಲ್ಲಿ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ. KPSCಗೆ ಹೋದವ್ರಿಗೂ ಅದು ಹಾಕಿದ್ದೀನಿ. 16ನೇ ಹಣಕಾಸು ಆಯೋಗದಲ್ಲಿ ತೆರಿಗೆ ಪಾಲು ಹಂಚಿಕೆ ಅಳವಡಿಸಿಕೊಂಡಂಥ ಹೊಸ ಮಾನದಂಡ, ಈ ಮಾನದಂಡದ ಮೇಲೆ ಕ್ವಶನ್ ತೆಗೆದಿರುತ್ತೆ. 1000% ಇದೇ ಬಂದಿರುತ್ತೆ. ಪೇಪರ್ ಈಗ ಬರ್ತಾವಲ್ಲ ಎಕ್ಸಾಮ್ಸು, ಫ್ಯೂಚರ್ ಎಕ್ಸಾಮ್ಸ್ ನೋಡಿ ಬೆಚ್ಚಿ ಬಿದ್ದೋಗ್ಬಿಡ್ತೀರಿ. ಎಲ್ಲಿಂದ ಬಂತು, ಎಲ್ಲಿಂದನೂ ಬಂದಿರಲ್ಲ. ಪೇಪರ್ ಸೆಟ್ಟಿಂಗ್ ಮೆಥಡ್ ಗೊತ್ತಿರಬೇಕಷ್ಟೇ. ಇದೇ ಮೆಥಡ್ ಹಿಂಗೆ ತೆಗೆದಿರ್ತಾರೆ. ಇದೇ ಬೇಸಿಸಲ್ಲೇ ಜನಸಂಖ್ಯೆ ಮಾನದಂಡ ಎಷ್ಟು ಪರ್ಸೆಂಟೇಜು? 17%. ಜನಸಂಖ್ಯೆಯನ್ನು ಮಾನದಂಡವನ್ನಾಗಿ ಈ 16ನೇ ಹಣಕಾಸು ಆಯೋಗವು ತೆರಿಗೆ ಪಾಲು ಹಂಚಿಕೆಗೆ ಜನಸಂಖ್ಯೆಯ ಮಾನದಂಡವಾಗಿ ಉಪಯೋಗಿಸಿಕೊಂಡಿದೆ. ಅದರ ಶೇಕಡಾವಾರು 17.5 ಫಿಕ್ಸ್ ಮಾಡಿದೆ. ಇದನ್ನು ಸೆಂಟೆನ್ಸಲ್ಲಿ ಬೇಕಾದ್ರೂ ಕೇಳಿರ್ಬೋದು. ಅರ್ಥ ಆಗುತ್ತಲ್ಲ? ಜನಸಂಖ್ಯೆನ 17.5ರಷ್ಟು ಪರ್ಸೆಂಟೇಜ್ ತಗೋತಾರೆ ಅಂತ ಇದರ ಅರ್ಥ. 100ರಲ್ಲಿ 17.5% ಅಷ್ಟು ಜನಸಂಖ್ಯೆ ಬೇಸ್ಡ್ ಅಂತ ತಗೋತಾರೆ. ಅದಕ್ಕೋಸ್ಕರನೇ ಉತ್ತರ ಪ್ರದೇಶಕ್ಕೆ ಹೈಯೆಸ್ಟ್ ಟ್ಯಾಕ್ಸು ಹೋಗೋದು. ಅರ್ಥ ಆಗ್ತಿದೆಯಲ್ಲ? ಇದೇ ರೀಸನ್ಗೆ ಜನಸಂಖ್ಯೆ ನಿಯಂತ್ರಣ ನಿರ್ವಹಣೆ 10% ತೆಗೆದುಕೋತಾರೆ. ವಿಸ್ತೀರ್ಣ, ಎಷ್ಟು ವಿಸ್ತೀರ್ಣ ಇದೆ ಅನ್ನೋದು, ಕರ್ನಾಟಕದ ವಿಸ್ತೀರ್ಣ, ಆಂಧ್ರ ಪ್ರದೇಶದ ವಿಸ್ತೀರ್ಣ ಎಷ್ಟಿದೆ ಅನ್ನೋದ್ರ ಮೇಲೆ 10% ಟ್ಯಾಕ್ಸ್ ಫಿಕ್ಸ್ ಆಗುತ್ತೆ. ವರಮಾನದ ಅಂತರ 42% ಫಿಕ್ಸ್ ಆಗುತ್ತೆ. ಅರಣ್ಯ ಪ್ರದೇಶ ಎಷ್ಟಿದೆ ಅನ್ನೋದ್ರ ಮೇಲೆ 10% ಫಿಕ್ಸ್ ಆಗುತ್ತೆ. GDP ಕೊಡುಗೆ ಎಷ್ಟು ಕೊಡ್ತಾ ಇದೆ ಅನ್ನೋದ್ರ ಮೇಲೆ 10% ಫಿಕ್ಸ್ ಆಗುತ್ತೆ. ಇದು 1000% ಬರೋ ಕ್ವಶನ್ನು, ಚೆನ್ನಾಗಿ ನೋಡ್ಕೊಳ್ರಿ. ನೆಕ್ಸ್ಟ್, ಪದ್ಮ ಪ್ರಶಸ್ತಿಗಳು, ಇದ್ರ ಮೇಲೆ 100% ಬಂದೇ ಬರುತ್ತಾ ನಿಮಗೆ ಗೊತ್ತಾಗುತ್ತೆ, ಬಂದೇ ಬರುತ್ತೆ. ನೋಡ್ತಾ ಹೋಗೋಣ. ಪದ್ಮಭೂಷಣ ಅವಾರ್ಡ್, ಪದ್ಮವಿಭೂಷಣ, ಇಲ್ಲಿ ಕಾಣಿಸ್ತಾ ವಿ ಇದೆ ನೋಡ್ರಿ. ಪದ್ಮವಿಭೂಷಣ ಅವಾರ್ಡ್ 2026 ಧರ್ಮೇಂದರ್ ಅವರಿಗೆ ಬಂದಿದೆ. ಧರ್ಮೇಂದ್ರ ಅವರು ಎಕ್ಸ್ಪೈರ್ ಆಗಿದ್ದಾರೆ. ಸೊ ಇದು 100% ಬರುವಂಥ ಕ್ವಶನ್. ಎಕ್ಸ್ಪೈರ್ ಯಾರಾಗಿದ್ದಾರೆ ಅದು ಕರೆಂಟ್ ಅಫೇರ್ಸಲ್ಲೂ ಇರುತ್ತೆ, ಇದು ಬಂದಿರುತ್ತೆ. ಅಂದರೆ ಡಬಲ್ ಆಗಿಬಿಡುತ್ತೆ. 100% ಕೇಳಿರ್ತಾರೆ. ಕಲಾ ವಿಭಾಗ ಅಂದರೆ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ. ಎಲ್ಲಿರೋರು ಅವರು? ಮುಂಬೈನವರು. KT ಥಾಮಸ್, ಸಾರ್ವಜನಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಕೇರಳದವರು. ಇಷ್ಟೇ ಬೇಕಾಗಿರೋದು. ರಾಜಂ ಅಂತಕ್ಕಂಥವ್ರು ಕಲಾ ವಿಭಾಗದಲ್ಲಿ ಉತ್ತರ ಪ್ರದೇಶ. ಏನರಲ್ಲಿ ಫೇಮಸ್ಸು? ಕಲಾ ವಿಭಾಗದಲ್ಲಿ ಪಿಟೀಲು ವಾದಕರು. ಮೋರ್ ಪರ್ಟಿಕ್ಯುಲರ್ಲಿ ಪಿಟೀಲು ವಾದಕರು ಗೊತ್ತಿರಬೇಕು. ಇನ್ನು VS ಅಚ್ಯುತಾನಂದನ್ ಕೇರಳದವರು, ಸಾರ್ವಜನಿಕ ವ್ಯವಹಾರದಲ್ಲಿ ಆ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಪದ್ಮವಿಭೂಷಣ ಪ್ರಶಸ್ತಿ. P ನಾರಾಯಣನ್ ಕೇರಳ, ಸಾಹಿತ್ಯ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದಾರೆ. ಇನ್ನು ಪದ್ಮಭೂಷಣ, ವಿಭೂಷಣದ ಕತೆ ಮುಗೀತು, ವಿಭೂಷಣ ಆಯಿತು, ಮುಗಿದೋಯ್ತು, ಇಲ್ಲಿ ಕತೆ ಮುಗೀತು. ಪದ್ಮಭೂಷಣಕ್ಕೆ ಬಂದಿದ್ದೀವಿ 2026. ಅಲ್ಕಾ ಯಾಗ್ನಿಕ್, ಕಲೆ, ಮಹಾರಾಷ್ಟ್ರದವರು. ಐ ಥಿಂಕ್ ಫಿಲಮ್ ಸಂಬಂಧಪಟ್ಟವರು ಅಂತ ಅನ್ಸುತ್ತೆ. ಇವರು ಆಡ್ತಾರೋ ಏನೋ ಒಂದು, ಒಟ್ಟಿನಲ್ಲಿ ಫಿಲಮ್ ಸಿನಿಮಾಗೆ ಸಂಬಂಧಪಟ್ಟವರು, ಅಷ್ಟು ಜ್ಞಾಪನೆಗೆ ಇಟ್ಕೊಂಡ್ರೆ ಸಾಕು. ಇನ್ನು ಭಗತ್ ಸಿಂಗ್ ಕೋಶ್ಯಾರಿ, ಸಾರ್ವಜನಿಕ ವ್ಯವಹಾರ, ಉತ್ತರಾಖಂಡದವರು. ಕಳ್ಳಿಪಟ್ಟಿ ರಾಮಸ್ವಾಮಿ ಪಳನಿಸ್ವಾಮಿ ಔಷಧಕ್ಕೆ ಸಂಬಂಧಪಟ್ಟವರು, ತಮಿಳುನಾಡಿನವರು. ಅರ್ಥ ಆಗ್ತಲ್ಲ? ಮುಮ್ಮುಟ್ಟಿ ಫೇಮಸ್ನವರು, ಇವ್ರು ಗೊತ್ತಿರುತ್ತೆ, ಕೇರಳದವರು, ಕಲೆ ಅಂದರೆ ಸಿನಿಮಾಗೆ ಸಂಬಂಧಪಟ್ಟವರು. ಇನ್ನು ನೋರಿ ದತ್ತಾತ್ರೇಯರು, ಔಷಧಿಗೆ ಸಂಬಂಧಪಟ್ಟವರು, US. ಇನ್ನು SKM ಮುಯಿಲಾನಂದನ್, ಸಾಮಾಜಿಕ ಕಾರ್ಯ, ತಮಿಳುನಾಡು. ಶತಾವಧಾನಿ ಗಣೇಶ್, ಕಲೆ, ಕರ್ನಾಟಕ. ವೆರಿ 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 ಇಂಪಾರ್ಟೆಂಟ್. ಕರ್ನಾಟಕ ಅಂತ ಬಂತು ಅಂದರೆ 1000% ಕ್ವಶನ್ ಬಿದ್ದೇ ಬೀಳುತ್ತೆ. ಹೇಳಿದ್ದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೀವೇ ಜವಾಬ್ದಾರಿ. ಇದು ಶತಾವಧಾನಿ ಕಲೆ ಅಂತ ಬರುತ್ತೆ. ಶತಾವಧಾನಿ ಕಲೆ, ಅದಕ್ಕೆ ಸಂಬಂಧಪಟ್ಟವರು ಗಣೇಶನ್ ಅಂತ. ಕಲೆಗೆ ಸಂಬಂಧಪಟ್ಟವರು ಶತಾವಧಾನಿ ಕಲೆ ಅಂತಲೇ ಇದೆ, ಕರ್ನಾಟಕದವರು. ಇನ್ನು ಶಿಬು ಸೊರೆನ್, ಸಾರ್ವಜನಿಕ ವ್ಯವಹಾರ, ಜಾರ್ಖಂಡ್. ಉದಯ್ ಕೋಟಕ್, ವ್ಯಾಪಾರ ಕೈಗಾರಿಕೆ, ಮಹಾರಾಷ್ಟ್ರ. ಮಲ್ಹೋತ್ರಾ, ಸಾರ್ವಜನಿಕ ವ್ಯವಹಾರ, ದೆಹಲಿ. ವೆಲ್ಲಿಪಲ್ಲಿ ನಟೇಶನ್, ಸಾರ್ವಜನಿಕ ವ್ಯವಹಾರ, ಕೇರಳ. ವಿಜಯ್ ಅಮೃತರಾಜ್, ಕ್ರೀಡೆ, US. ಅರ್ಥ ಆಗುತ್ತಲ್ಲ? ನೆಕ್ಸ್ಟ್, 2026 ಪದ್ಮಶ್ರೀ ಪ್ರಶಸ್ತಿಗಳು ಕೇಳ್ತಾರೆ. ವಿಜಯ್ ಕುಮಾರ್, ತಮಿಳುನಾಡು, STF ಮುಖ್ಯಸ್ಥ. ವೀರಪ್ಪನ್ ಅವರನ್ನ ಅವರ
ಆ ಕಾರ್ಯಾಚರಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದವರು ಚೀಫ್ ಆಗಿದ್ದರು. ಇನ್ನು ಆರ್ಮಿದಾ ಏಷ್ಯಾದಲ್ಲಿ ಮೊದಲ ಮಾನವ ಎದೆ ಹಾಲಿನ ಬ್ಯಾಂಕ್ ಆರ್ಮುದಾ ಎಮ್ಮನ ಹೆಸರು. ಎದೆ ಹಾಲಿನ ಬ್ಯಾಂಕ್ ಸ್ಥಾಪಕಿ ಇವರೇನೇನೆ. ಇನ್ನು ಪದ್ಮಶ್ರೀ ಪ್ರಶಸ್ತಿ ಕ್ರಿಕೆಟಿಗರು ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದರೆ ರೋಹಿತ್ ಶರ್ಮಾ ಅಂಡ್ ಹರ್ಮನ್ಪ್ರೀತ್ ಸಿಂಗ್ ಕೌರ್ ಬುಲ್ಲರ್ ಅಂತ ಎಮ್ಮನ ಹೆಸರು. ಇವರಿಬ್ರು ರೋಹಿತ್ ಶರ್ಮಾ ಅಂಡ್ ಹರ್ಮನ್ಪ್ರೀತ್ ಅಂಡ್ ರೋಹಿತ್ ಶರ್ಮಾ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಇನ್ನು ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾದ ಕನ್ನಡದ 8 ಜನ ಸಾಧಕರು ಯಾರ್ಯಾರಪ್ಪ ಅಂದರೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಅವಧಾನ ಕಲೆಯ ಪ್ರಸ್ತುತಿ ಮುಖಾಂತರ ಫೇಮಸ್ ಆಗಿರ್ತಾರೆ. ಶತಾವಧಾನಿ ಗಣೇಶ್ ಅಂತ ಇವ್ರ ಹೆಸರು. ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಈ ಅಪ್ಪನ್ ಬಂದಿರತಕ್ಕಂಥದ್ದು ಪದ್ಮಭೂಷಣ ಅವಾರ್ಡ್. ಅರ್ಥ ಆಗ್ತಿದೆಯಲ್ಲ? ಪದ್ಮಭೂಷಣ ಅವಾರ್ಡ್ ಶತಾವಧಾನಿ ಆರ್ ಗಣೇಶ್ ಅಂತ ಅವಧಾನ ಕಲೆಯ ಪ್ರಸ್ತುತಿಯ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಅಂಕೇಗೌಡರು ಬುಕ್ ಸ್ಟಾಲ್ ಇಟ್ಟಿದ್ದಾರೆ. ಈ ಬುಕ್ ಹೌಸ್ಗೂ ನಾನು ಹೋಗಿದ್ದೀನಿ. ಪಾಂಡವಪುರದ ಹತ್ರ ಇದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಬುಕ್ಸ್, ಹಳೆಯ ಬುಕ್ಸು, ಕನ್ನಡ ಗ್ರಾಮರ್ ಬುಕ್ಸು, ಒಂದು ಸತಿ ಹೋಗಿ ತಂದಿದ್ದು. ಹಳೆಯ ಕಾಲದ ಬುಕ್ಸ್ಗಳೆಲ್ಲ ಇಲ್ಲೇನೆ ಇದ್ದಿದ್ದು. ಇಲ್ಲಿದೆ, ತುಂಬ ಬುಕ್ಸಸ್ ಇದ್ದಾವೆ. 10 ಲಕ್ಷಕ್ಕೂ ಅಧಿಕ ಬುಕ್ಸ್ ಇಟ್ಟಿದ್ದಾರೆ. ದೊಡ್ಡದೊಂದು ಬುಕ್ ಸ್ಟಾಲ್ ಮಾಡಿದ್ದಾರೆ. ನಾನೇ ಹೋಗಿದ್ದೀನಿ. ಅರ್ಥ ಆಗುತ್ತಲ್ಲ? ನೆಕ್ಸ್ಟು ಶುಭಾ ವೆಂಕಟೇಶ್ ಪದ್ಮಶ್ರೀ ಅವಾರ್ಡ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ವಿಭಾಗ, ವಿಮಾನಯಾನಕ್ಕೆ ದೃಷ್ಟಿ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಅಂತಕ್ಕಂಥ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು SG ಸುಶೀಲಮ್ಮ ಸಮಾಜ ಸೇವೆ ಪದ್ಮಶ್ರೀ ಅವಾರ್ಡು, ಸುಮಂಗಲಿ ಸೇವಾಶ್ರಮದ ಸ್ಥಾಪಕರು ಇವರು. ಇನ್ನು ಸುರೇಶ್ ಅನಗವಾಡಿ ಔಷಧ ಪದ್ಮಶ್ರೀ ಅವಾರ್ಡು, ಹಿಮೋಫಿಲಿಯಾ ರೋಗದ ಚಿಕಿತ್ಸೆಗಾಗಿ ಶ್ರಮಿಸ್ತಾ ಇದ್ದಾರೆ. ಇದಿಷ್ಟು ಇಂಪಾರ್ಟೆಂಟ್. ಇಲ್ಲಿ ಸ್ಟಾಪ್ ಮಾಡಿರ್ತೀನಿ. ಈ ರೆಕಾರ್ಡೆಡ್ ಕ್ಲಾಸ್ ಈಗ ಸೆಂಡ್ ಆಗುತ್ತೆ. ಇನ್ನು ರಾತ್ರಿಗೆ ನಿಮ್ಮ ಕನ್ನಡ ಸೆಂಡ್ ಆಗುತ್ತೆ. ಅದು 10 ಗಂಟೆ ಒಳಗಾದರೂ ಆಗಿರ್ಬೋದು, 11 ಗಂಟೆ ಒಳಗಾದರೂ ಆಗಿರ್ಬೋದು, 12 ಆದರೂ ಆಗಿರ್ಬೋದು, 1 ಆಗಿರ್ಬೋದು. ಒಟ್ಟಿನಲ್ಲಿ ವಿತಿನ್ ಮಾರ್ನಿಂಗ್ ಒಳಗಡೆ ಸೆಂಡ್ ಆಗುತ್ತಪ್ಪ. ವಿತಿನ್ ಮಾರ್ನಿಂಗ್ ಒಳಗಡೆ ಎಷ್ಟು ಜನ ಇದ್ದರೂ ಅಷ್ಟು ಜನಕ್ಕೆ ಸೆಂಡ್ ಆಗುತ್ತೆ. ದಯವಿಟ್ಟು ಯಾರಿಗಾದ್ರೂ ರೆಕಾರ್ಡೆಡ್ ಕ್ಲಾಸಸ್ ಬಂದಿಲ್ಲ ಅಂದರೆ, ತುಂಬ ಜನ ಇದ್ದೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಮಿತಿ ಮೀರಿದ ಜನಸಂಖ್ಯೆ ಇದೆ. ಕಳಿಸ್ತಾ ಇರ್ತೀವಿ. ಓವರ್ ಸೈಟ್ ಕಣ್ಣೇನಾದ್ರು ಮಂಜಾಗಿ ಏನಾದ್ರು ಯಾರಿಗಾರ ಒಬ್ಬರಿಗೆ ಮಿಸ್ ಆಯಿತು ಅಂದರೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು. ಜಸ್ಟ್ ಒಂದೇ ಒಂದು ಮೆಸೇಜ್, ಸರಿ ಕ್ಲಾಸ್ ಬಂದಿಲ್ಲ, ಈಗ 4 ಕ್ಲಾಸ್ ಆಗಿದೆ ಅಲ್ವಾ, 5ನೇ ಕ್ಲಾಸ್ ಎಕ್ಸಾಂಪಲ್ ಕೊಡ್ತಾ ಇರೋದು, 5ನೇ ಕ್ಲಾಸು ನಮಗೆ ಬಂದಿಲ್ಲ, ಅಷ್ಟೇ ಮೆಸೇಜ್, ಇನ್ನೇನು ಕತೆ ಬೇಡ. ಆ ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ಲಿ ಕಳಿಸ್ತೀವಿ. ಇಂಟೆನ್ಷನಲಿ ಯಾರಿಗೂ ರೆಕಾರ್ಡೆಡ್ ಕ್ಲಾಸ್ ಸ್ಟಾಪ್ ಮಾಡೋ ಅವಶ್ಯಕತೆ ನನಗಿಲ್ಲ. ಎಲ್ಲರಿಗೂ ಕಳಿಸ್ಬೇಕು ಅಂತಲೇ ಒತ್ತುತ್ತಾ ಇರ್ತೀವಿ ವಾಟ್ಸಪ್ಪಲ್ಲಿ. ಓವರ್ ಸೈಟ್ ಏನಾದ್ರು ಮಿಸ್ ಆಗಿ ಏನಾದ್ರು ಹೊರ್ಟೋಯ್ತು ಅಂದರೆ ಒಂದು ಮೆಸೇಜು ಸಾಕಾಗುತ್ತೆ. ಒಂದೇ ಒಂದು ಮೆಸೇಜು, ಸರ್ ಕ್ಲಾಸ್ ಬಂದಿಲ್ಲ, ಅಷ್ಟೇ. ಅರ್ಥ ಆಗುತ್ತಲ್ಲ? ಅದು ಯಾವಾಗ ಬಂದಿಲ್ಲದೆ ಹೋದರೆ ಮಾರ್ನಿಂಗ್ ಈಗ ಹೇಳಿದ್ದೀನಲ್ವ, ಈಗ ಇದೊಂದು ರೆಕಾರ್ಡ್ ಕ್ಲಾಸ್ ಸೆಂಡ್ ಆಗುತ್ತೆ. ರಾತ್ರಿ ಒಳಗಡೆ ಸೆಂಡ್ ಆಗುತ್ತೆ. ಸಪೋಸ್ ಬೆಳಗಿನ ಜಾವದವರೆಗೂ ಯಾರಿಗಾರ ಮಿಸ್ ಆಗಿದ್ರೆ ಒಂದು ಮೆಸೇಜ್ ಮಾಡಿರಿ ಸಾಕು, ನಾನು ಕಳಿಸ್ಕೊಡ್ತೀನಪ್ಪ. ಓವರ್ ಸೆಟ್ ಮಿಸ್ ಆಗಿದ್ರೆ. ಅರ್ಥ ಆಗುತ್ತಲ್ವ? ಸೊ ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಗುತ್ತೆ. ನಾಳೆಯಿಂದ ಈ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಫ್ರೀ ಆಯ್ತೀನಿ. ಟೈಮ್ ಡ್ಯೂರೇಷನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಟೈಮ್ ಡ್ಯೂರೇಷನ್ನು ಜಾಸ್ತಿ ಆಗುತ್ತೆ. 2 ಕ್ಲಾಸ್ ಕಂಪಲ್ಸರಿ ಇರುತ್ತೆ. 3ನೇ ಕ್ಲಾಸು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಪ್ಪ. 3ನೇ ಕ್ಲಾಸ್ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ. ಇದು GK ಓದುವ ವಿಧಾನ. ಹಿಂಗೆ ಓದಿದ್ರೆ ಯಾಕಪ್ಪ ಸ್ಕೋರ್ ಆಗಲ್ಲ? 100% ಸ್ಕೋರ್ ಆಗುತ್ತೆ. 100 ಅಲ್ಲ 1000% ಏನು ಹೇಳಿದೀವಿ ಅದೇ ಬರ್ತವೆ. ಅಚ್ಚುಕಟ್ಟಾಗಿ ಹೋಗಿ ಬರ್ದ್ಬಿಟ್ಟು ಬನ್ನಿರಿ. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಕ್ಲಾಸ್ ಎಂಡ್ ಮಾಡ್ತಾಯಿದ್ದೀನಿ. ರಾತ್ರಿ ಇನ್ನೊಂದು ಕ್ಲಾಸ್ ಸೆಂಡ್ ಆಗುತ್ತೆ. ಒಳ್ಳೇದಾಗಲಿಪ್ಪ.